திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ನಾವು ಈ ಪ್ರಕೃತಿನಲ್ಲಿ ಜನ್ಮ ತಾಳಿದ್ದೀವಿ. ಈ ಪ್ರಕೃತಿನಲ್ಲೇ ಬದುಕ್ತಾ ಇದ್ದೀವಿ ನಾವು. ಆ ಪ್ರಕೃತಿನಲ್ಲಿ ಬದುಕ್ತೋದ್ರಿಂದ ಇವತ್ತು ವಿಶ್ವ ಪರಿಸರದ ದಿನಾಚರಣೆ ಮಾಡ್ತಾ ಇದ್ದೀವಿ. ಇಡೀ ಜಗತ್ತಿನೆಲ್ಲ ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಪರಿಸರ ಅನ್ನೋದು ಒಂದು ಮನುಷ್ಯನ ಒಂದು ಭಾಗ, ಅದು ಜೀವನಕ್ಕೆ. ಅದಕ್ಕೋಸ್ಕರ ಪರಿಸರ ಎಷ್ಟು ಸಮೃದ್ಧಿಯಾಗಿ ಅಷ್ಟು ಆರೋಗ್ಯವಾಗಿರುತ್ತೋ ಅಷ್ಟು ಮನುಷ್ಯ ಆರೋಗ್ಯವಾಗಿರ್ತಾನೆ. ಅದಕ್ಕೊಂದು ಈ ಜಗತ್ತಿಗೆ ಒಂದು ಸಂದೇಶ ಕೊಡಿ ಅಂತ ಕೋರ್ಕೊಂಡು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ವಿಶ್ವ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಯಾಕೆ ಬೇಕಾಗಿ ಆಚರಿಸ್ತಾರೆ? ಹೌದು. ಇದರ ಬಗ್ಗೆ ಒಂದು ಸಂದೇಶ. ಹೌದು. ಪ್ರಕೃತಿನಲ್ಲೇ ಬದುಕೋದ್ರಿಂದ ವಿಶ್ವ ಪರಿಸರ ಅಂತ ಹೇಳುವಾಗ ಅದರಲ್ಲಿ ಮನುಷ್ಯ ಕೂಡ ಸೇರಿದ್ದ ಅಂತ ಹೇಳುದು. ಪರಿಸರ ಇಲ್ಲದಿದ್ದರೆ ಮನುಷ್ಯನು ಇಲ್ಲ. ಹೌದು ಅಲ್ವಾ? ಹೌದು. ಮನುಷ್ಯನಿಗೆ ಏನೆಲ್ಲ ಬೇಕು ಎಲ್ಲವೂ ಈ ಪರಿಸರದಲ್ಲಿ ಉಂಟು, ಪ್ರಕೃತಿಯಲ್ಲಿ ಉಂಟು, ಅಲ್ವಾ? ಹೌದು. ಆಗ ಮನುಷ್ಯ ಕೊನೆಗೆ ಸೃಷ್ಟಿಯಾದ ಅಂತ ಹೇಳುದು ಈ ಪರಿಸರದಲ್ಲಿ, ಈ ಪ್ರಕೃತಿಯಲ್ಲಿ, ಪ್ರಕೃತಿಗೆ ಸಂಬಂಧಪಟ್ಟು, ಅರ್ಥ ಆಯ್ತಲ್ವ? ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟು, ಈ ಭೂಲೋಕಕ್ಕೆ ಸಂಬಂಧಪಟ್ಟು ಮನುಷ್ಯನ ಜನ್ಮ ಅಂತ ಹೇಳಿದರೆ ಕೊನೆಯ ಜನ್ಮ ಅಂತ ಹೇಳುದು. ಯಾಕೆ? ಮನುಷ್ಯ ಬದುಕಬೇಕು ಅಂತ ಹೇಳಿದರೆ, ಜೀವನ ಮಾಡಬೇಕು ಅಂತ ಹೇಳಿದರೆ, ಅರ್ಥ ಆಯ್ತಲ್ವ? ಈ ದೇಹದಲ್ಲಿ ಜೀವ ಇರಬೇಕು ಅಂತ ಹೇಳಿದರೆ ಈ ಪ್ರಕೃತಿ ಬೇಕು. ಅರ್ಥ ಆಯ್ತಾ? ಪ್ರಕೃತಿ ಇಲ್ಲದಿದ್ದರೆ ಮನುಷ್ಯ ಇರಲಿಕ್ಕಿಲ್ಲ. ಮನುಷ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ವಾ? ಹೌದು ಹೌದು. ಪ್ರಕೃತಿ ಇಲ್ಲದಿದ್ದರೆ ಮನುಷ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಇಲ್ಲ, ಅಲ್ವಾ? ಹೌದು. ಪಂಚಭೂತಗಳಿಂದಾದ ಶರೀರ, ದೇಹ, ಪಂಚಭೂತಗಳಿಂದಾದ ಈ ಶರೀರ ಪಂಚಭೂತಗಳಲ್ಲಿ ಬದುಕುತ್ತಾ ಉಂಟು. ಹೌದು. ಅದೇ ಪಂಚಭೂತಗಳಲ್ಲಿ ಹೋಗಿ ಸೇರಬೇಕು. ಆ ಪಂಚಭೂತ ಎಂಬುದೇ ಪ್ರಕೃತಿ, ಅಲ್ವಾ? ಹೌದು. ಸತ್ಯ ಅಲ್ವಾ? ಖಂಡಿತ. ಆಗಿರುವಾಗ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದರೆ ಮನುಷ್ಯನಾದವನು, ಮಾನವ ಜನ್ಮದಲ್ಲಿ ಬಂದವನು ಮನುಷ್ಯನಾಗಲಿಕ್ಕೆ ಪ್ರಯತ್ನ ಪಡಬೇಕು. ಯಾವಾಗ ಮನುಷ್ಯನಾಗಲಿಕ್ಕೆ ಪ್ರಯತ್ನ ಪಡ್ತಾನೋ ಆವಾಗ ಈ ಪ್ರಕೃತಿ ಎಲ್ಲ ಚೆನ್ನಾಗಿರ್ತದೆ, ಈ ಪರಿಸರ ಎಲ್ಲ ಚೆನ್ನಾಗಿರ್ತದೆ. ಈ ಪರಿಸರದಿಂದ ನಾವು ಬದುಕುವುದು, ಈ ಪರಿಸರ ಇಲ್ಲದ್ರೆ ನಾವು ಇಲ್ಲ, ಈ ಪ್ರಕೃತಿ ಇಲ್ಲದ್ರೆ ನಾವು ಇಲ್ಲ ಎಂಬ ಸತ್ಯ ಪ್ರತಿಯೊಬ್ಬನಿಗೆ ಗೊತ್ತಿದ್ದರೂ ಕೂಡ ಈ ಪ್ರಕೃತಿಯನ್ನು ಯಾವುದ್ಯಾವುದೋ ರೀತಿಯಲ್ಲಿ ಕೆಡಿಸ್ತಾ ಇದ್ದಾನೆ, ಅಲ್ವಾ? ಹೌದು. ಸತ್ಯ ಅಲ್ವಾ? ಹೌದು. ಆಗ ತನ್ನ ಒಳಗಿರುವ ವಿಚಾರವನ್ನು ಮೊದಲು ಅಧ್ಯಯನ ಮಾಡಿದರೆ ಈ ಪ್ರಕೃತಿ ಅಂದರೆ ಏನಂತೇಳಿ ಗೊತ್ತಾಗ್ತದೆ. ಯಾಕೆ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದರು? ವಿಶ್ವಕ್ಕೆ, ಈ ಭೂಲೋಕಕ್ಕೆ ಅದು. ಪ್ರತಿಯೊಬ್ಬರು ಪ್ರಕೃತಿಯನ್ನು ಪ್ರೀತಿಸಿ, ಪ್ರಕೃತಿಯನ್ನು ಗೌರವಿಸಿ, ಪ್ರಕೃತಿಯನ್ನು ಕಾಪಾಡಿ. ಈಗ ನಾವೆಲ್ಲ ಇಲ್ಲಿ ಇದ್ದೇವೆ ಅಂತ ಹೇಳಿದರೆ, ಇವತ್ತು ಇಷ್ಟು ದೊಡ್ಡ ದೊಡ್ಡ ಸಿಟಿ ಆಗಿದೆ ಅಂತ ಹೇಳಿದರೆ, ಯಾವುದೇ ಸಿಟಿ ಬೇಕಾದ ತಗೊಳ್ಬೋದು. ಬಾಂಬೆ ತಗೊಳ್ಬೋದು, ಬೆಂಗಳೂರು ತಗೊಳ್ಬೋದು, ಮೈಸೂರು ತಗೊಳ್ಬೋದು, ಕಲ್ಕತ್ತಾ ತಗೊಳ್ಬೋದು, ಇಡೀ ಭಾರತ ದೇಶ ತಗೊಳ್ಬೋದು, ಈ ಪ್ರಪಂಚವೇ ತಗೊಳ್ಬೋದು. ಅರ್ಥ ಆಯ್ತಲ್ಲ? ಈ ಪ್ರಪಂಚವೇ ತಗೊಳ್ಬೋದು. ಅದಕ್ಕೆ ಹೇಳುದು ವಿಶ್ವ, ಪ್ರಪಂಚ. ಅರ್ಥ ಆಗ್ತಾ? ಈ ಪ್ರಪಂಚವನ್ನೇ ನಾವು ತಗೊಂಡ್ರೆ ಮೊದಲಿದ್ದದ್ದು ಕಾಡು. ಅರ್ಥ ಆಯ್ತಾ? ಎಲ್ಲವೂ ಕಾಡು. ಈ ಕಾಡುಗಳು ಹೋಗಿ ನಾಡುಗಳಾಯಿತು. ಈ ನಾಡುಗಳಾಗಲಿಕ್ಕೆ ಕಾರಣ ಏನು ಗೊತ್ತುಂಟ? ಇದೇ ಮನುಷ್ಯನಿಗೆ ಯಾವಾಗ ನಾಗರಿಕತೆ ಎಂಬುದು ಬೆಳೀತು ತನ್ನ ಒಳಗೆ, ಅರ್ಥ ಆಯ್ತಾ? ತನ್ನ ಒಳಗೊಂದು ನಾಗರಿಕತೆ ಬೆಳೀತಾ 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 ಯಾವುದ್ಯಾವುದೋ ಸ್ಥಿತಿಯಲ್ಲಿದ್ದ ಮನುಷ್ಯ ಈ ಕಾಡನ್ನೆಲ್ಲ ನಾಡು ಮಾಡಿದ, ಅಲ್ವಾ? ಕಾಡನ್ನೆಲ್ಲ ನಾಡು ಮಾಡಿದ. ಆಗ ಕಾಡು ಎಷ್ಟು ಶ್ರೇಷ್ಠ, ಈ ಪ್ರಕೃತಿ ಗಿಡ ಮರಗಳು ಎಷ್ಟು ಶ್ರೇಷ್ಠ ಅಂತ ಹೇಳುದು ನಾನು. ಮನುಷ್ಯನ ಸ್ವಾರ್ಥಕ್ಕೆ ಬೇಕಾಗಿ ಒಂದೊಂದೇ ಬದಲಾವಣೆ ಮಾಡಿಕೊಂಡ. ಈ ಪ್ರಕೃತಿಯನ್ನು ಯಾವುದ್ಯಾವುದೋ ರೀತಿಯಲ್ಲೆಲ್ಲ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ. ಈ ಪ್ರಕೃತಿಯಲ್ಲಿರುವ ಅದೆಷ್ಟೋ ಶಕ್ತಿಗಳು, ಗಿಡಮೂಲಿಕೆಯಲ್ಲಿರುವ ಅದೆಷ್ಟೋ ಶಕ್ತಿಗಳು, ಅದರ ಚೈತನ್ಯಗಳೆಲ್ಲ ಅರಿವಿಲ್ಲದೆ ಅದು ತನ್ನಿಂದ ತಾನಾಗಿ ನಾಶ ಆಗ್ತಾ ಹೋಗ್ತಾ ಉಂಟು. ಹೌದು. ಅರ್ಥ ಆಯ್ತಾ? ಗೊತ್ತಾಗ್ತಿಲ್ಲ ಜನಗಳು, ಗೊತ್ತಾಗ್ತಾ ಇಲ್ಲ. ಕಾಡು ಅಂದ್ರೆ ಏನು, ನಾಡು ಅಂದ್ರೆ ಏನು ಅಂತೇಳಿ. ಕಾಡು ಯಾವತ್ತೂ ನಮ್ಮನ್ನು ಕಾಪಾಡ್ತದೆ.
ಕಾಡು ಯಾವತ್ತೂ ನಮ್ಮನ್ನು ಕಾಪಾಡು. ಸಂರಕ್ಷಣೆ ಮಾಡ್ತದೆ. ಈ ಪ್ರಕೃತಿಯಲ್ಲಿರುವ ಎಲ್ಲ ಜೀವರಾಶಿಗಳು, ಪ್ರತಿಯೊಂದು ಜೀವರಾಶಿ, ಅರ್ಥ ಆಯ್ತಾ, ಅದೆಲ್ಲವೂ ಮನುಷ್ಯನಿಗೆ ಸಂಬಂಧಪಟ್ಟೇ ಇರುವುದು. ಆದ ಕಾರಣ ಪರಿಸರ ಎಂಬ ವಿಚಾರ ಬರುವಾಗ ಅದು ಮೊದಲು ಬಾಧಿಸುವುದು ಯಾರಿಗೆ ಅಂದರೆ ಮನುಷ್ಯನಿಗೆ. ಅರ್ಥ ಆಗ್ತದೆ? ಇವತ್ತೆಲ್ಲ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಎಲ್ಲ ಬಿಲ್ಡಿಂಗ್ 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 ಆಗ್ತಾ ಉಂಟು. ಎಲ್ಲ ಎಲ್ಲಿ ಹೋದರೂ ಜನಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆ. ಅರ್ಥ ಆಯ್ತಲ್ವ? ಜನಸಂಖ್ಯೆ. ಈ ಜನಸಂಖ್ಯೆಯಿಂದ ಏನಾಗ್ತದೆ? ಈ ಬಿಲ್ಡಿಂಗಿಂದ ಏನಾಗ್ತದೆ? ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ನೀರಿಲ್ಲ, ಶುದ್ಧವಾದ ಆಹಾರ ಇಲ್ಲ, ಯಾವುದು ಶುದ್ಧವಾದ್ದಿಲ್ಲ ಇವತ್ತು ಅಲ್ವಾ? ಯಾವುದು ಶುದ್ಧವಾದ ವಿಚಾರ ಇಲ್ಲ. ಈಗ ನೀರು, ಕುಡಿಯುವ ನೀರು, ಹಿಂದಿನ ಕಾಲದಲ್ಲಿ ಕೂಡ ನೀರು ಕುಡಿತಾ ಇದ್ರು. ಅರ್ಥ ಆಯ್ತಾ? ಇವತ್ತು ನೀರು ಕುಡಿಬೇಕಾದ್ರೆ ಕೇಳ್ತಾರೆ, ಅದು ಫಿಲ್ಟರ್ ಆಗಿದೆ, ಅದು ನೀರು ಪ್ಯೂರ್ ನೀರಾ? ಓಕೆ, ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಎಲ್ಲ ಫಿಲ್ಟ್ರ್ ಬೇಕೀಗ, ಎಲ್ಲ ಮಿಷನ್ ಬೇಕು ನೀರಿಗೆಲ್ಲ. ಆ ಮಿಷನ್ ಇದ್ದ ನೀರನ್ನು ಟೆಸ್ಟ್ ಮಾಡಿ ಕುಡಿಯುವ ಕಾಲ ಬಂದಿದೆ ಅಲ್ವಾ? ಹೌದು, ನೀರನ್ನು ಟೆಸ್ಟ್ ಮಾಡಿ ಕುಡಿಯುವ ಕಾಲ ಬಂದಿದೆ. ನೀರು ಹೇಗೆ ಉಂಟು ಹಾಗೆಯೇ ಸ್ವೀಕರಿಸಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಹೌದು. ಒಂದು ವಿಚಾರ. ಈ ನೀರನ್ನು ಕಲ್ಮಶ ಮಾಡಿದ ಕಾರಣದಾನೆ ಇದೆಲ್ಲ ಬಂದದ್ದು, ಮಿಷನ್ ಎಲ್ಲ. ಫಿಲ್ಟರ್ ನೀರು, ಆ ಫಿಲ್ಟರ್ ನೀರು ಬಂದದ್ದು ಹೇಗೆ? ನೀರನ್ನು ಕಲ್ಮಶ ಮಾಡಿದ ಕಾರಣ. ನಂಬಿಕೆ ಹೊರಟೋಗಿದೆ, ನೀರಿನ ಮೇಲೆ ನಂಬಿಕೆ ಹೊರಟೋಗಿದೆ. ಅಲ್ಲ ಅಲ್ಲ ಅಲ್ಲ, ನೀರನ್ನು ಕಲ್ಮಶ ಮಾಡೋದು ಯಾರು? ಒಂದು ಮನುಷ್ಯ. ಹೌದು, ಹಾಂ, ಹೌದು. ಮನುಷ್ಯ ಅಂತ ಮಾತಿಗೆ ಹೇಳುದು, ನಿಜವಾದ ಮನುಷ್ಯ ಅಲ್ಲ, ಹೌದು, ಒಂದು ಮಾನವ. ಹೌದು. ಮನುಷ್ಯ ಆದ್ರೆ ಹಾಗೆ ಮಾಡೋದಿಲ್ಲ. ಈ ಆ ಸೈಡದ ಮಾನವದ ಏನೆಲ್ಲ ಮಾಡೋದು ಅದನ್ನು. ಹೌದು, ಖುಷಿ ಬಂದ ಹಾಗೆ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ, ದೊಡ್ಡೊಂದು ಫ್ಯಾಕ್ಟ್ರಿ ಮಾಡಿ ಅದರಲ್ಲಿರುವ ಎಲ್ಲ ಎಂಥ ಕೊಳಕು ನೀರನ್ನೆಲ್ಲ ಯಾವುದೋ ಒಂದು ನದಿಗೆ ಬಿಟ್ಟು ಬಿಡ್ತಾನೆ ಅಲ್ವಾ? ಇನ್ನು ಯಾವುದ್ಯಾವುದೋ ರೀತಿ ಕೆಮಿಕಲ್, ಯಾವುದ್ಯಾವುದೋ ರೀತಿ ಫ್ಯಾಕ್ಟ್ರಿಯಲ್ಲಿ ಬರುವ ಎಲ್ಲ ಆ ಕೊಳಕು ನೀರುಗಳನ್ನೆಲ್ಲ ಯಾವುದೋ ಸಮುದ್ರಕ್ಕೆ, ನೀರಿಗೆ ಎಲ್ಲ ಎಲ್ಲೆಲ್ಲ ಕಳಿಸ್ತಾರೆ ಅಲ್ವಾ? ಹೌದು, ಸತ್ಯ ಅಲ್ವಾ ಇದು? ಹೌದು, ಹೌದು, ಆಗ ಮನುಷ್ಯದನ್ನು ಕೆಡಿಸಿದ್ದು. ಹೌದು, ಅದು ಅದರ ಪಾಡಿಗಿತ್ತದು, ಹೌದು. ಅದರ ಪಾಡಿಗೆ ಅದು ಹೇಗೆ ಇತ್ತು ಹಾಗೆ ಇತ್ತು, ಅದೆಲ್ಲರಿಗೂ ಉಪಕಾರ ಆಗ್ತಾ ಇತ್ತು. ಅದು ಹೇಗಿತ್ತು ಹಾಗೆ ಸ್ವೀಕರಿಸಬೇಕಿತ್ತು. ಹಾಂ, ಹೇಗಿತ್ತು ಹಾಗೆ ಸ್ವೀಕರಿಸಬೇಕಿತ್ತು. ನೀರು ನೀರಾಗಿ ಇರಬೇಕು, ನೀರಿಗೆ ಇನ್ನೊಂದು ನೀರನ್ನು ಕಳಿಸುವುದಲ್ಲ, ಈ ಕೊಳಕು ನೀರನ್ನು ಗಲೀಜು ನೀರನ್ನೆಲ್ಲ ಕಳಿಸುವುದಲ್ಲ ಅಂತ ಹೇಳೋದು ನಾನು. ಈಗ ಎಷ್ಟೋ ಫ್ಯಾಕ್ಟ್ರಿಯನ್ನು ನೀವು ತಗೊಳ್ಬೋದು, ಆ ಫ್ಯಾಕ್ಟ್ರಿಯಲ್ಲಿ ಆಗುವ ವಿಚಾರಗಳೆಲ್ಲ ಕೆಮಿಕಲ್ಸ್. ಎಲ್ಲೋ ಒಂದು ಕಡೆ ಡೆಲಿವರಿ ಮಾಡಬೇಕು, ಎಲ್ಲಿ ಡೆಲಿವರಿ ಮಾಡೋದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಕೆರೆಯೋ ಒಂದು ಹೊಳೆಯೋ ಯಾವುದೋ ಒಂದು ಸಿಕ್ಕಿದಲ್ಲಿ ಬಿಟ್ಟು ಬಿಡ್ತಾರೆ, ಇಲ್ಲೋ ಸಮುದ್ರಕ್ಕೆ ಯಾವುದೋ ಒಂದು ರೀತಿಯದು ಕಳಿಸ್ಬಿಡ್ತಾರೆ. ಆ ಕೆಡಿಸಿದ ಯಾರು? ಮನುಷ್ಯನು. ಮನುಷ್ಯ ಕೆಡಿಸಿದ್ದು. ಆ ಕೆಡಿಸಿದ ಮನುಷ್ಯ ಏನು ಮಾಡ್ತಾನೆ? ಅದಕ್ಕೆ ಇನ್ನೊಂದು ದಾರಿಯನ್ನು ಹುಡುಕುತ್ತಾನೆ. ಅರ್ಥ ಆಯ್ತಲ್ವ? ಹೇಗೋ ಕೆಟ್ಟು ಹೋಯ್ತು, ಇನ್ನು ಇದನ್ನು ಹೇಗಾದ್ರೂ ಸರಿ ಮಾಡುವ ಅಂತೇಳಿ ಹುಡುಕುತ್ತಾನಲ್ವ? ಅದು ವಿಜ್ಞಾನ. ಜ್ಞಾನಿಗಳು ಹುಡುಕೋಲ್ಲ ಅದನ್ನು, ಖಂಡಿತ ಹುಡುಕುವುದಿಲ್ಲ. ಅರ್ಥ ಆಯ್ತಲ್ವ? ಹೇಗಿತ್ತು ಹಾಗೆ ಹೇಗಿತ್ತು ಹಾಗೆ ಸ್ವೀಕರಿಸ್ತಾರೆ. ಆಗ ಎಲ್ಲದಕ್ಕೂ ಕಾರಣ ಮನುಷ್ಯ ಅಂತ ಹೇಳೋದು. ಮನುಷ್ಯನಿಗೆ ಬೇಕಾಗಿ ಇಷ್ಟೆಲ್ಲ ವಿಚಾರಗಳು ಭಗವಂತ ಸೃಷ್ಟಿ ಮಾಡಿದ್ದು. ಮನುಷ್ಯನಿಗೆ ಬೇಕಾಗಿ ಇಷ್ಟೆಲ್ಲ ವಿಚಾರಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದು. ಪ್ರತಿಯೊಂದು ವಿಚಾರವು ಎಲ್ಲ ಜೀವರಾಶಿಗಳು ಮನುಷ್ಯನಿಗೆ ಬೇಕಾಗಿರುವುದು. ಆ ಮನುಷ್ಯನಿಗೆ ಬೇಕಾಗಿರುವಾಗ ಮನುಷ್ಯ ಯಾವ ರೀತಿ ಇರಬೇಕು ಅಂತ ತಿಳಿದರೆ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವುದುಂಟಲ್ಲ, ತುಂಬ ಉತ್ತಮ. ಇನ್ನೊಂದು ವಿಷಯ ಹೇಳ್ತೇನೆ, ಹೇಳಲಿಕ್ಕೊಂದು ಇಷ್ಟಪಡ್ತೇನೆ ಒಂದು ವಿಚಾರವನ್ನು. ಅದು ಏನು ಅಂತ ಹೇಳಿದರೆ, ಯಾವ ದೇಶದಲ್ಲಿ ಪ್ರಕೃತಿಯನ್ನು ಪೂಜಿಸ್ತಾರೋ, ಪ್ರಕೃತಿಗೆ ಗೌರವ ಕೊಡುತ್ತಾರೋ, ಇಡೀ ಪ್ರಪಂಚದಲ್ಲಿ ಎಷ್ಟೋ ದೇಶಗಳುಂಟು ಅಲ್ವಾ? ಅದರಲ್ಲಿ ಭಾರತ ಒಂದು ದೇಶ, ಪಾಕಿಸ್ತಾನ ಒಂದು ದೇಶ, ಎಲ್ಲ ಒಂದು ದೇಶ ಅಲ್ವಾ? ಚೈನಾ ಒಂದು ದೇಶ, ಜಪಾನ್ ಒಂದು ದೇಶ, ಎಲ್ಲ ಒಂದೊಂದು ದೇಶಗಳು, ಒಂದೊಂದು ರಾಷ್ಟ್ರ. ಯಾವ ರಾಷ್ಟ್ರದಲ್ಲಿ ಪ್ರಕೃತಿಯನ್ನು ಪೂಜಿಸ್ತಾರೋ, ಯಾವ ರಾಷ್ಟ್ರದಲ್ಲಿ ಪ್ರಕೃತಿಗೆ ಗೌರವ ಕೊಡ್ತಾರೋ, ಯಾವ ರಾಷ್ಟ್ರದಲ್ಲಿ ಪ್ರಕೃತಿಯನ್ನು ಆ ಭಗವಂತ ಅಂತ ತಿಳಿತಾರೋ, ಆ ರಾಷ್ಟ್ರದಿಂದ ಈ ಪ್ರಪಂಚಕ್ಕೆ ಮುಂದೆಗೆ ಒಳಿತಾಗುವುದು. ಅರ್ಥ ಆಯ್ತಾ? ಮುಂದೆ ಬರುವ ಕಾಲದಲ್ಲೆಲ್ಲ ಏನೆಲ್ಲ ಅನಾಹುತಗಳಾಗ್ತದೆ ಅಂತ ಹೇಳೋದು. ಈ ಗಾಳಿ, ಈ ಆಕ್ಸಿಜನ್ ನಮಗೆ ಸಿಗುವುದಿಲ್ಲ, ಒಳ್ಳೆ ನೀರು ಸಿಗುವುದಿಲ್ಲ, ಯಾವುದೂ ಸಿಗುವುದಿಲ್ಲ ಬರುವ ಕಾಲದಲ್ಲಿ, ಮುಂದೆ ಬರುವ ಕಾಲದಲ್ಲಿ. ಯಾವುದ್ಯಾವುದೋ ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ. ಹಾಸ್ಪಿಟ್ಲಲ್ಲಿ ಆಕ್ಸಿಜನನ್ನು ಇಟ್ಟುಕೊಂಡು ಜೀವನ ಮಾಡ್ತಾರೆ ನೋಡು ಪೇಷಂಟ್ಗಳೆಲ್ಲ. ಪ್ರತಿಯೊಬ್ಬನು ಪೇಷಂಟ್ ಆಗ್ತಾನೆ ಅಂತ ಹೇಳೋದು. ಪ್ರತಿಯೊಬ್ಬನು ಅದೇ ರೀತಿ ಜೀವನ ಮಾಡಬೇಕಾಗಿ ಬರ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ಪ್ರತಿಯೊಬ್ಬನಿಗಂಥ ಸ್ಥಿತಿ ಬರ್ತದೆ ಅಂತ ಹೇಳೋದು. ಆಗ ಜನಸಂಖ್ಯೆ ತನ್ನಿಂತಾನಾಗಿಯೇ ಕಡಿಮೆ ಆಗ್ತದೆ. ಆಗ ಯಾವುದೋ ಒಂದು ಕಾಡಿನಲ್ಲಿ
ಯಾವುದೋ ಒಂದು 2-3 ಜನಸಂಖ್ಯೆಯಿಂದ ಈ ಪ್ರಪಂಚ ಪುನಃ ಬೆಳೀತದೆ ಅಂತ ಹೇಳೋದು. ಕಾಡಿಂದಲೇ ಬೆಳೆಯುವುದು. ಆ ಕಾಡು ಎಂಬುದು ಬಹಳ ಮುಖ್ಯ ಎಂಬ ವಿಚಾರವನ್ನು ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ನಾವು ಅರ್ಥ ಮಾಡಿಕೊಳ್ಬೋದು. ಅರ್ಥ ಆಯ್ತಾ? ಒಂದು ಅಮ್ಮನ ದೇವಸ್ಥಾನಕ್ಕೆ ಹೋಗ್ತೇವೆ, ಚಾಮುಂಡೇಶ್ವರಿ ಅಮ್ಮ ಅಂತೇಳಿ ಅಲ್ವಾ, ಒಂದು ಕಾಳಿ ಮಾತೆ, ಒಂದು ದೇವಿ, ಒಂದು ಜಗನ್ಮಾತೆ ಅಲ್ವಾ. ಈ ಅಮ್ಮ ಕೂತ್ಕೊಂಡ ಸ್ಥಿತಿ ಹೇಗೆ ಉಂಟು? ಒಂದು ವಾಹನದ ಮೇಲೆ ಉಂಟು, ಒಂದು ಹುಲಿ ಮೇಲೆ, ಒಂದು ಸಿಂಹದ ಮೇಲೆ ಎಲ್ಲ ಉಂಟು ಅಲ್ವಾ. ಅದು ಕಾಡು ಪ್ರಾಣಿ ತಾನೆ. ಆಗ ನಾವು ಕಾಡು ಪ್ರಾಣಿಯನ್ನು ಕೂಡ ಪೂಜಿಸ್ತೇವಲ್ಲ ಆ ಅಮ್ಮನ ಜೊತೆಗೆ. ಹೌದು, ಮಾಡ್ತೀವಿ, ಪೂಜಿಸ್ತೀವಿ. ಆಗ ಆ ಪ್ರಾಣಿಗಳಿಂದ, ಆ ಕಾಡಿಂದಾಗಿ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತಲೇ ಅರ್ಥ. ಅದು ಪ್ರತಿಯೊಬ್ಬನಿಗೂ ಒಳ್ಳೇದಾಗ್ತದೆ ಕಾಡಿಂದಾಗಿ. ಈ ಕಾಡಿನಲ್ಲಿ ಜೀವನ ಮಾಡಲಿಕ್ಕೆ ಆಗುದಿಲ್ಲಲ್ಲ. ಈಗ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಖುಷಿ ಬಂದಾಗಿ ಜೀವನ ಮಾಡ್ತಾನಲ್ವಾ. ಈಗ ಖುಷಿ ಬಂದಾಗ ಎಲ್ಲವೂ ಸಿಗ್ತದಲ್ವಾ. ಬಿಸಿ ಬೇಕಾದರೆ ಬಿಸಿ ಸಿಗ್ತದೆ, ಚಳಿ ಬೇಕಾದರೆ ಚಳಿ ಸಿಗ್ತದೆ ಅಲ್ವಾ. ಹೇಗೋ ಬೇಕೋ ಹಾಗೆ ನಮಗೆ ಜೀವನ ಮಾಡಲಿಕ್ಕೆ ಆಗ್ತದಲ್ವಾ. ಈಗ ಬೇಸಿಗೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಆ ಬೇಸಿಗೆ ಕಾಲದಲ್ಲಿ ಆ ಬಿಸಿಲನ್ನು ಎಲ್ಲರೂ ಸ್ವೀಕಾರ ಮಾಡಬೇಕಿತ್ತು, ಮಾಡ್ತಾಯಿದ್ರು. ಈಗ ಬೇಸಿಗೆ ಕಾಲದಲ್ಲಿ ಆ ಬಿಸಿಲನ್ನು ಸ್ವೀಕಾರ ಮಾಡ್ತಾರಾ? ಸ್ವೀಕಾರ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಆಗೋದಿಲ್ಲ. ಕೂಡಲೇ ಒಂದು AC ಹಾಕಿ ಕೂತ್ಕೊಳ್ತಾರೆ ಅಲ್ವಾ. ಆ AC ಹಾಕಿ ಕೂತ್ಕೊಂಡ ಕೂಡಲೇ ಏನಾಯಿತು? ಅದು ಪ್ರಕೃತಿಗೆ ವಿರುದ್ಧವಾಯಿತು. ಆ ಪ್ರಕೃತಿಗೆ ವಿರುದ್ಧ ಆದ ಕೂಡಲೇ ಏನಾಯ್ತು? ಅಲ್ಲಿ ಆರೋಗ್ಯ ಕೆಟ್ಟು ಹೋಯಿತು ಇವನ ಒಂದು ಆಸೆಗೆ ಬೇಕಾಗಿ. ಚಳಿಗಾಲದಲ್ಲಿ ಹೇಗಿತ್ತು ಹಿಂದಿನ ಕಾಲದಲ್ಲಿ? ಆ ಚಳಿಯನ್ನು ಸ್ವೀಕಾರ ಮಾಡಲೇಬೇಕಿತ್ತು. ಈಗ ಹಾಗೆಲ್ಲ. ಚಳಿಗಾಲದಲ್ಲಿ ಹೀಟರ್ ಉಂಟು, ಬಿಸಿಯಾಗಿ ಬರ್ತದೆ ಗಾಳಿ ಅಲ್ವಾ. ಮಳೆಗಾಲದಲ್ಲಿ ಯಾವ ರೀತಿ ಇತ್ತು ಹಿಂದಿನ ಕಾಲದಲ್ಲಿ? ಆ ಮಳೆ ಬರುವಾಗ ಎಲ್ಲರೂ ಮಳೆಯಲ್ಲಿ ನಂದುಕೊಂಡು ಹೋಗ್ತಿದ್ರು, ಏನೆಲ್ಲ ಮಾಡ್ತಾಯಿದ್ರು ಮಳೆಯಲ್ಲಿ. ಈಗ ಮಳೆಗೆ ಹೋದರೆ ಏನಾಗ್ತದೆ? ಸಾವಿರ ಕಾಯಿಲೆ ಬರ್ತದೆ. ಕಾರಣ ಏನು? ಈ ಭೂಮಿಯಲ್ಲಿ ನಾವು ಹಾಕಿದಂಥ ಕೆಲವೆಲ್ಲ ವಿಷಗಳು. ವ್ಯವಸಾಯ ಮಾಡುವಾಗ ಅದು ಮಾಡುವಾಗ ಇದು ಮಾಡುವಾಗ ಅದು ಒಳ್ಳೇದಾಗಲಿ ಇದು ಒಳ್ಳೇದಾಗಲಿ ಸಾವಿರ ಕೆಮಿಕಲ್ ಹಾಕ್ತೇವಲ್ವ. ಈ ಕೆಮಿಕಲ್ ಈ ಒಂದು ಮಳೆ ಬರ್ತಲ್ಲ, ಮೊದಲು ಮಳೆ, ಆ ಮಳೆಯಲ್ಲಿ ಈ ಭೂಮಿಗೆ ಹಾಕಿದ ಎಲ್ಲ ಈ ರಾಸಾಯನಿಕ ವಸ್ತುಗಳು ಉಂಟಲ್ವ, ಅದು ಯಾವುದೋ ಒಂದು ರೀತಿಯಲ್ಲಿ ಅದು ರಿಟರ್ನ್ ಆಗ್ತದೆ. ಭಾಳ ಸೂಕ್ಷ್ಮ ಇದು. ಒಂದು ಮಳೆ ಬಂದರೆ ಸಾಕು, ಎಲ್ಲ ಮಗುವಿಗೆ ಜ್ವರ, ವೈರಲ್ ಫೀವರ್. ಏನಾದರೂ ಒಂದು ಶೀತ ಗಾಳಿ ಬಂದರೆ ಸಾಕು, ಎಲ್ಲರಿಗೂ ಇನ್ಫೆಕ್ಷನ್, ಏನೇನೋ ರೀತಿಯ ಸಮಸ್ಯೆಗಳು ಅಲ್ವಾ. ಪ್ರಕೃತಿ ಸರಿಯಾಗಿತ್ತು. ಪ್ರಕೃತಿ ಜೊತೆ ಜೀವನ ಮಾಡೋ ಮನುಷ್ಯ ಈ ಪ್ರಕೃತಿ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಉಂಟು, ಈ ಪರಿಸರ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಉಂಟು ಅಂತ ತಿಳಿಯದೆ ಅದನ್ನು ವ್ಯರ್ಥ ಮಾಡ್ತಾನಲ್ಲ, ಅದನ್ನು ಹಾಳು ಮಾಡ್ತಾನಲ್ವ ಯಾವುದ್ಯಾವುದು ಸ್ಥಿತಿಗೆ ಬೇಕಾಗಿ. ಮಾಡ್ತಾನಿಲ್ವಾ? ಮಾಡ್ತಾ ಇದ್ದಾನೆ, ಸ್ವಾರ್ಥಕ್ಕೆ ಬೇಕಾಗಿ. ಹೌದು, ಅವನ ಅನುಕೂಲಕ್ಕೋಸ್ಕರ ಮಾಡ್ತಾನೆ. ಅವನ ಅನುಕೂಲಕ್ಕೋಸ್ಕರ ಮಾಡ್ತಾನೆ, ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಮಾಡ್ತಾನೆ. ಇದರಿಂದ ಅದು ಎಷ್ಟೋ ವಂಶವೇ ನಾಶ ಆಗ್ತದೆ ಅಂತ ಹೇಳುದು ಮುಂದೆ ಒಂದು ದಿನ. ಎಲ್ಲ ಟ್ಯಾಬ್ಲೆಟಲ್ಲಿ ಬದುಕ್ತಾ ಇದ್ದಾರೆ ಈಗ ಎಲ್ಲರೂ. ಹೌದು, ಅರ್ಥ ಆಯ್ತಲ್ಲ. ಪ್ರತಿಯೊಬ್ಬನ ಮನೆಯಲ್ಲಿ ಇವತ್ತು ಟ್ಯಾಬ್ಲೆಟ್, ಔಷಧ ಇಲ್ಲದ ಮನೆ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಟ್ಯಾಬ್ಲೆಟ್. ಪ್ರಕೃತಿ ನಮಗೆ ಫ್ರೀಯಾಗಿ ಔಷಧ ಕೊಟ್ಟಿದಲ್ವಾ, ಅದೇ ಕೊಟ್ಟದ್ದು ಫ್ರೀ ಮೆಡಿಸಿನ್ ಅಲ್ವಾ ಪ್ರಕೃತಿ. ಒಳ್ಳೆ ಗಾಳಿ ಕೊಡ್ತದೆ, ಆ ಗಾಳಿ ಇಲ್ಲದ್ರೆ ನಮ್ಮಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಗಿಡಮೂಲಿಕೆಗಳ ಗಾಳಿ, ಅದು ಅಮೃತ ಗಾಳಿ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದರೆ ಅದು ಅಮೃತ ಗಾಳಿ. ಇದೆಲ್ಲ ಆಟೋಮೆಟಿಕ್ ಪ್ರೊಸೆಸ್ ಅಲ್ವಾ, ನ್ಯಾಚುರಲ್ ಪ್ರೊಸೆಸ್ ಅಲ್ವಾ. ಆ ಹಿಂದಿನ ಕಾಲದಲ್ಲಿ ಜ್ವರ ಬಂತು, ಏನೋ ಒಂದು ಬಂತು ಅಂತ ಹೇಳಿದ್ರೆ ಮನೆಯಲ್ಲಿದ್ದ ಅಜ್ಜಿಯರು ಏನೋ ಒಂದು ಮೂಲಿಗೆಯನ್ನು ಗುದ್ದಿ ಬಿಟ್ಟು ಏನೋ ಒಂದು ಕಷಾಯ ಮಾಡಿ ಏನೋ ಒಂದು ಲೇಪ ಎಲ್ಲ ಮಾಡಿ ಹಚ್ಚುತ್ತಿದ್ರು, ಕಡಿಮೆ ಆಗ್ತಿತ್ತಲ್ಲ. ಕಾರಣ ಏನು? ಮನುಷ್ಯ ಅಲ್ಲಿಗೆ ಸರಿಯಾಗಿದ್ದ, ಆ ಸ್ಥಿತಿಗೆ ಸರಿಯಾಗಿದ್ದ, ಅದೇ ಔಷಧಿ ಅಂತ ಜ್ಞಾನ ಇತ್ತು. ಆ ಜ್ಞಾನ ಇತ್ತು, ಇದರಲ್ಲಿ ಸತ್ಯ ಉಂಟು ಅಂತೇಳಿ. ಅರ್ಥ ಆಯ್ತಲ್ವ. ಇವತ್ತು ಹಾಗಲ್ಲ. ಇವತ್ತು 1000 ಮೆಡಿಸಿನ್ಗಳು, 1000 ವ್ಯಕ್ತಿಗಳು 1000 ರೀತಿ ಹೇಳ್ತಾರೆ. ಮನುಷ್ಯನಿಗೆ ಇವತ್ತು ಗೊಂದಲದಲ್ಲಿ ಗೊಂದಲ ಆಗುದು. ಹೌದು, ಅರ್ಥ ಆಯ್ತಾ. ಅನೇಕ ಅನಾಹುತಗಳನ್ನು ನೋಡ್ತಾ ಇದ್ದಾರೆ ಮನುಷ್ಯರು. ಈ ಪ್ರಕೃತಿಯಿಂದ ದೂರ ಹೋಗಿ ಈ ಪರಿಸರವನ್ನು ಕೆಡಿಸಿ ತನ್ನ ನಾಶವನ್ನು ತಾನೇ ಮಾಡಿಕೊಳ್ತಾ ಇದ್ದಾರೆ. ಮಾನವ ಜನ್ಮದ ಸ್ಥಿತಿಯನ್ನು ಮಾನವರೇ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳುದು. ತನ್ನ ಕೇಡನ್ನು ತಾನೇ ಬಯಸಿಕೊಳ್ತಾ ಇದ್ದಾರೆ ಅಂತ ಹೇಳುದು. ತನಗೆ ತಾನೇ ಗುಂಡಿಯನ್ನು ತೋಡ್ತಾ ಇದ್ದಾರೆ ಅಂತ ಹೇಳುದು ಇವತ್ತಿನ ಸ್ಥಿತಿಯಲ್ಲಿ. ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳುದು. ಈ ಸತ್ಯವನ್ನು ತಿಳಿದು ಪ್ರತಿಯೊಬ್ಬನು ಮನುಷ್ಯನಾದವನು ಈ ಪ್ರಕೃತಿಯನ್ನು ಎಷ್ಟರ ಮಟ್ಟಿಗೆ ಗೌರವಿಸಲಿಕ್ಕಾಗ್ತದೆ, ಎಷ್ಟರ ಮಟ್ಟಿಗೆ ಪೂಜಿಸಲಿಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ಪೂಜಿಸಲಿಕ್ಕೆ ಕಲಿಬೇಕು. ಇದನ್ನು ಪೂಜಿಸಬೇಕು ಅಂತೇಳಿ ನಮ್ಮ ಋಷಿಮುನಿಗಳು ಹೇಳಿದ ಕಾರಣ ಎಲ್ಲ ದೇವಸ್ಥಾನದಲ್ಲಿ ಆಯಾಯ ದೇವರಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು ಯಾವುದೋ ಒಂದು ವೃಕ್ಷವನ್ನು ನೆಡ್ತಾರೆ ಅಲ್ವಾ. ಅಮ್ಮನ ದೇವಸ್ಥಾನದಲ್ಲಿ ಬೇವಿನ ಮರವನ್ನು ನೆಡ್ತಾರೆ,
ಇನ್ನು ಕೆಲವು ದೇವಸ್ಥಾನದಲ್ಲಿ ಅಶ್ವತ್ಥ ಮರವನ್ನು ನೆಡ್ತಾರೆ, ಇನ್ನು ಕೆಲವು ದೇವಸ್ಥಾನದಲ್ಲಿ ಹತ್ತಿ ಮರ ನೆಡ್ತಾರೆ ಅಲ್ವಾ. ಈಗ ಅನೇಕ ರೀತಿಯ ವಿಚಾರಗಳುಂಟು. ಪ್ರಕೃತಿ ಮತ್ತು ಮನುಷ್ಯನಿಗೆ ಸಂಬಂಧ. ಪ್ರಕೃತಿ ಮತ್ತು ಮನುಷ್ಯನಿಗೆ ಸಂಬಂಧ ಅಲ್ಲ, ಪ್ರಕೃತಿಯಿಂದಲೇ ಮನುಷ್ಯ ಇರುವುದು. ಪ್ರಕೃತಿ ಇಲ್ಲದೆ ಮನುಷ್ಯನೇ ಇಲ್ಲ. ಪ್ರಕೃತಿ ನಮಗೆ ಸ್ಪಂದಿಸದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಆಗ ಮುಂದೆ ಒಂದಿನ ಈ ಸ್ಥಿತಿ ಬರುವ ಗೊತ್ತಾಗೋದು ಈ ವಿಶ್ವ ಪರಿಸರ ದಿನಾಚರಣೆ ಮಹತ್ವ ಏನು ಅಂತೇಳಿ. ಇನ್ನು ಕೂಡ ಈ ಮನುಷ್ಯರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದು. ಇನ್ನು ಕೂಡ ಮನುಷ್ಯರಿಗೆ ಅರ್ಥ ಆಗಲಿಲ್ಲ ಈ ಪರಿಸರ ಅಂದರೆ ಏನು, ಈ ಪ್ರಕೃತಿ ಅಂದರೆ ಏನು, ನಾನು ಹೇಗೆ ಜೀವನ ಮಾಡ್ತಾ ಇದ್ದೇನೆ, ನಾನು ಹೇಗೆ ಬೆಳೀತಾ ಇದ್ದೇನೆ ಎಂಬ ವಿಚಾರ ಮನುಷ್ಯನಿಗೆ ಅರ್ಥ ಆದರೆ ಅವನು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವುದು ಬಹಳ ಒಳ್ಳೆಯದು. ಇದು ವಿಶ್ವ ಪರಿಸರವನ್ನು ಹಾಳು ಮಾಡಿಕೊಂಡು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರೆ ಪ್ರಕೃತಿ ಹೋಗಿ ಸೇರ್ತದ? ಸಾಧ್ಯ ಇಲ್ಲ. ಆಗ ಮೊದಲು ತಿಳಿದುಕೊಳ್ಬೇಕು ಪ್ರಕೃತಿ ಅಂದರೆ ಏನು, ಪ್ರಕೃತಿಯ ಒಂದು ಭಾಗವಾದ ನಾವು ಅಂದರೆ ಏನು. ಇದೆರಡು ತಿಳಿದ್ರೆ, ಇದೆರಡು ಮ್ಯಾಚ್ ಆದರೆ ಈ ಆಸ್ಪತ್ರೆ, ಈ ಕೆಲವು ಕಾಯಿಲೆಗಳು, ಇನ್ನು ಅನೇಕ ಈ ಮನಸ್ಥಿತಿ ಸರಿ ಇಲ್ಲ, ಏನೆಲ್ಲ ಎಂತೆಲ್ಲ ಟೆನ್ಷನ್ಗಳು, ಸಾವಿರಾರು ಗೊಂದಲಗಳು, ಇದಕ್ಕೆಲ್ಲ ಉತ್ತರ ಪ್ರಕೃತಿಯಿಂದಲೇ ಸಿಗ್ತದೆ. ತನ್ನಿಂತಾನಾಗೆ ಒಂದು ಮನುಷ್ಯ ಆಟೋಮೆಟಿಕ್ ಆಗಿ ರೆಡಿ ಆಗ್ತಾನೆ, ನೆಮ್ಮದಿಯಿಂದ ಬದುಕ್ತಾನೆ ಪ್ರಕೃತಿ ಜೊತೆ ಇದ್ದರೆ. ಅರ್ಥ ಆಯ್ತಾ? ಸೊ ಇದಕ್ಕೆ ನೀವು ಮನುಷ್ಯರು ನೆಮ್ಮದಿಯಿಂದ ಇರಬೇಕಾದ್ರೆ ಪ್ರಕೃತಿ ಜೊತೆನೇ ಇರಬೇಕಂತ ಅಂತೀರಾ? ಖಂಡಿತವಾಗಿ. ಪರಿಸರ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ ಅಂತ ಹೇಳೋದು. ಎಲ್ಲದಕ್ಕೂ ಸಂಬಂಧ ಇರುವ ವಿಚಾರವೇ. ಪ್ರತಿಯೊಂದು ಜೀವರಾಶಿಗಳಿಗೂ ಪ್ರಕೃತಿ ಬೇಕು ಅಲ್ವಾ. ಪ್ರಕೃತಿ ಆಗ್ತದ? ಇಲ್ಲ, ಆಗೋದಿಲ್ಲ. ಆ ಪಂಚಭೂತ ಇಲ್ಲದ್ರೆ ಯಾವ್ದಾದ್ರು ಉಂಟಾ? ಇಲ್ಲ. ಪಂಚಭೂತಗಳಿಗೆ ಯಾವ್ದಾದ್ರು ಭೇದ ಭಾವ ಉಂಟಾ? ಇಲ್ಲ. ಆದರೆ ಪಂಚಭೂತವನ್ನು ಅದರ ಶಕ್ತಿಯನ್ನು ತಗೊಂಡು ಆ ಪಂಚಭೂತದಿಂದ ಜೀವನ ಮಾಡ್ತಾರಲ್ವ, ಇವರಿಗೆ ಎಷ್ಟು ಭೇದ ಭಾವ ಉಂಟು, ಎಷ್ಟು ಸ್ವಾರ್ಥ ಉಂಟು ಇವರಲ್ಲಿ. ಈ ಪ್ರಕೃತಿಗೆ ಯಾವುದೇ ಭೇದ ಭಾವ ಇಲ್ಲ. ಪ್ರಕೃತಿ ಎಲ್ಲರಿಗೂ ಒಂದೇ, ಎಲ್ಲ ಜೀವರಾಶಿಗಳಿಗೂ ಒಂದೇ ಅಲ್ವಾ. ಎಲ್ಲ ಜೀವರಾಶಿಗಳಿಗೆ ಪಂಚಭೂತಗಳು ಬೇಕು. ಅದು ಎಲ್ಲದಕ್ಕೂ ಫ್ರೀಯಾಗಿ ಕೊಡ್ತಾ ಉಂಟು, ಎಲ್ಲವನ್ನೂ ಕರುಣಿಸ್ತಾ ಉಂಟು. ಆದರೆ ಇದನ್ನೆಲ್ಲ ಸ್ವೀಕಾರ ಮಾಡಿ ನಾವು ಯಾವ ರೀತಿ ಇದ್ದೇವೆ, ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಈ ಪ್ರಕೃತಿ ಅಂದರೆ ಏನು, ಪರಿಸರ ಅಂದರೆ ಏನು, ಮನುಷ್ಯನ ಮನಸ್ಸು ಅಂದರೆ ಏನು, ಮನುಷ್ಯನ ಬುದ್ಧಿ ಅಂದರೆ ಏನು, ಮನುಷ್ಯನ ಜೀವಾತ್ಮ ಅಂದರೆ ಏನು, ಮನುಷ್ಯನ ದೇಹ ಅಂದರೆ ಏನು ಅಂತೇಳಿ ಅರ್ಥ ಆಗೋದು ಆಗ. ಅಲ್ಲಿವರೆಗೆ ಇದು ಅರ್ಥ ಆಗೋದಿಲ್ಲ. ಈಗಿನ ಕಾಲ ಹಾಗೆ ಉಂಟು. ಈಗಿನ ಕಾಲದ ಜೊತೆ ನಾವು ಪಯಣವನ್ನು ಮಾಡಬೇಕು. ಈಗಿನ ಕಾಲದ ಜೊತೆ ನಾವು ಪಯಣವನ್ನು ಮಾಡುವಾಗ ನಮ್ಮ ಹಿರಿಯರು ಹೇಳಿದ ಎಲ್ಲ ವಿಚಾರವನ್ನು ಕೂಡ ನಾವು ಪಾಲಿಸ್ತಾ ಬರಬೇಕು. ಅದನ್ನು ಬಿಟ್ಟು ಬಿಡಬಾರ್ದು, ಅದು ಕೂಡ ಬೇಕು. ಜೊತೆಗೆ ಈಗಿನ ಆಧುನಿಕ ವಿಜ್ಞಾನವೂ ಬೇಕು. ಈ ಆಧುನಿಕ ವಿಜ್ಞಾನದಿಂದ ನಮ್ಮ ಮೂಲಭೂತ ಸಂಪನ್ಮೂಲ ವಸ್ತುಗಳಿದೆ, ಅರ್ಥ ಆಗ್ತಾ ಹೇಳೋದು, ಮೂಲಭೂತವಾಗಿರುವಂಥ ವಿಚಾರ ಅದು ಬೇಕೇ ಬೇಕು. ಈ ಮೂಲಭೂತ ವಿಚಾರಗಳಿಗೆ ಹಾನಿಯಾಗಬಾರ್ದು. ಸರಿ, ಹೌದು. ಆಧುನಿಕತೆ ಜೊತೆ ನಮ್ಮ ಏನು ಒರಿಜಿನಾಲಿಟಿ ಇದೆ ಹಾಗೆ ಇರಬೇಕು. ಖಂಡಿತವಾಗಿ. ಒಂದು ಮನೆ ಅಂದರೆ ಮನೆಯ ಸುತ್ತಮುತ್ತಲೇ ಯಾವುದೋ ಒಂದು ರೀತಿಯ ಸಸಿಗಳು, ಗಿಡ ಮರಗಳು ಇರಬೇಕು. ಅದರ ಗಾಳಿ ಬೇಕೇ ಬೇಕು. ಬೇಕಾದ್ರೆ ನೋಡ್ಬೋದು, ಒಂದು ಗ್ರಾಮದಲ್ಲಿ ಹೋಗಿ ಎಲ್ಲ ಒಂದು ಲೆಕ್ಕ ತಗೊಂಡು ಬರಬೇಕು, ಒಂದು ಸಿಟಿಯಲ್ಲಿ ಹೋಗಿ ಒಂದು ಏರಿಯಾ ಹೋಗಿ ಒಂದು ಲೆಕ್ಕ ತಗೊಂಡು ಬರಬೇಕು, ಸಿಟಿಗೆ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಆರೋಗ್ಯ ಸಮಸ್ಯೆ, ಯಾವ್ಯಾವ ರೀತಿ ಪರ್ಸೆಂಟೇಜ್ ಉಂಟು ಅಂತೇಳಿ. ಹಳ್ಳಿಯಲ್ಲಿದ್ದವರ ಆರೋಗ್ಯ ಚೆನ್ನಾಗಿಯೇ ಇದೆ, ಗ್ರಾಮದಲ್ಲಿದ್ದವರ ಆರೋಗ್ಯ ಚೆನ್ನಾಗೇ ಇದೆ. ಸಿಟಿಯಲ್ಲಿ ನೀವು ನೋಡಿದರೆ ಪ್ರತಿ ಒಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಡಾಕ್ಟ್ರು ಬೇಕು. ಒಂದು ಮನೆಯಲ್ಲಿ 4 ಜನ ಇದ್ದರೆ 4 ಜನಕ್ಕೆ 4 ಡಾಕ್ಟ್ರು ಬೇಕು. ಒಂದು ಡಾಕ್ಟ್ರು ಇನ್ನೊಬ್ಬರಿಗೆ ಆಗೋದಿಲ್ಲ ಅಲ್ವಾ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು? ಹಿಂದಿನ ಕಾಲದಲ್ಲಿ ಇತ್ತು, ಒಂದು ಅಡುಗೆ ಮನೆ ಮಾತ್ರ ಇತ್ತು. ಅಡುಗೆ ಮನೆಯಲ್ಲಿ ಏನಿದೆ ಅದೆಲ್ಲ ಔಷಧವೆಂತ ತಿಳಿದು ಯಾವ್ಯಾವ ಆಹಾರವನ್ನು ಊಟ ಮಾಡಬೇಕು, ಯಾವ ಹೊತ್ತಿಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು, ಯಾವ್ಯಾವ ಕಾಲಕ್ಕೆ ಏನೇನು ಕೊಡಬೇಕು ಅಂತೇಳಿ ಹಿಂದಿನವರಿಗೆ ಒಳ್ಳೆ ಜ್ಞಾನ ಇತ್ತು. ಸೊ ಅಡುಗೆ ಮನೆಯೇ ಒಂದು ಆರೋಗ್ಯ ಕೇಂದ್ರ. ಅಡುಗೆ ಮನೆಯೇ ಈ ಪ್ರಪಂಚದ ಮೊದಲನೆಯ ವೈದ್ಯಕೀಯ ಶಾಲೆ. ಓಕೆ, ಅರ್ಥ ಆಯ್ತಲ್ಲ. ಒಬ್ಬನಿಗೆ ಜ್ಞಾನ ಆಗಬೇಕಾ, ಅವನು ಅಡುಗೆ ಮಾಡಲಿಕ್ಕೆ ತಿಳಿದಿರಬೇಕು. ಅಡುಗೆ ಮಾಡಲಿಕ್ಕೆ ತಿಳಿದಿದ್ದರೆ ಅವನಿಗೆ ಜ್ಞಾನ ಆಗ್ತದೆ ಅಂತೇಳಿ ಅರ್ಥ. ಒಳ್ಳೆ ತಿಳಿದ ಗುರುಗಳು, ಒಳ್ಳೆ ಶ್ರೇಷ್ಠ ಗುರುಗಳು ಏನು ಹೇಳ್ತಾರೆ ಗೊತ್ತುಂಟಾ?
ನಿನಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತುಂಟಾ ಅಂತ ಕೇಳ್ತಾರೆ. ನಿನಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತುಂಟಾ ಅಂತ ಕೇಳ್ತಾರೆ ಮೊದಲು. ಅಡುಗೆ ಮಾಡ್ಲಿಕ್ಕೆ ಗೊತ್ತುಂಟು ಇದ್ದರೆ ಅವನ ಸ್ವಲ್ಪ ಹತ್ತಿರ ಇಟ್ಟುಕೊಳ್ತಾರೆ. ಅದರಲ್ಲಿ ಎಲ್ಲ ವಿಷಯ ತಿಳ್ಕೊಳ್ಲಿಕ್ಕೆ ಆಗ್ತದೆ. ಹೌದು. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಬೇಡ, ಯಾವುದೇ ರೀತಿಯ ಸಿದ್ಧಿಯೂ ಬೇಡ, ಯಾವುದು ಬೇಡ. ಒಂದು ವ್ಯಕ್ತಿಯ ಕೈಯಿಂದ ಊಟ ಮಾಡುವಾಗ ಡೆಫಿನೆಟ್ ಆಗಿ ಗೊತ್ತಾಗ್ತದೆ ಈ ವ್ಯಕ್ತಿ ಹೇಗೆ ಅಂತೇಳಿ. ಅಷ್ಟು ವಿಚಾರ ಉಂಟು. ಹೌದು. ಅರ್ಥ ಆಗ್ತಾ ಇರೋದು? ಅಡುಗೆ ಮನೆಯಲ್ಲಿ ಯಾರಾದ್ರೊಬ್ಬರು ಸರಿಯಾಗಿದ್ದರೆ, ಪರ್ಫೆಕ್ಟ್ ಆಗಿದ್ದರೆ ಎಲ್ಲ ವಿಚಾರದಲ್ಲಿ, ಅರ್ಥ ಆಯ್ತಲ್ವ, ಅದು ಅಮೃತಕ್ಕೆ ಸಮವಾಗ್ತದೆ. ಆ ಅಡುಗೆ ಅಮೃತಕ್ಕೆ ಸಮ ಆಗ್ತದೆ. ಅದು ಹೇಗೆ ಸಾಧ್ಯ? ಅದು ಹೇಗೆ ಅಮೃತವಾಗುವುದು? ಶುದ್ಧ ಮನಸ್ಸಿದ್ರೆ. ಶುದ್ಧ ಮನಸ್ಸಿದ್ರೆ. ಈ ಶುದ್ಧ ಮನಸ್ಸು ಬರುವುದು ಹೇಗೆ? ಅವನ ನಡವಳಿಕೆ ಮತ್ತು ಅವನು ಕಲ್ತಿರೋ ಸಂಸ್ಕಾರದಿಂದ ಬರ್ತದೆ. ಶುದ್ಧ ಮನಸ್ಸು ಬರುವುದು ಹೇಗೆ ಗೊತ್ತುಂಟಾ? ಈ ಪ್ರಪಂಚ ಶಕ್ತಿ ತನ್ನ ಒಳಗೆ ಬರುವಾಗ. ಹೌದು. ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಎನರ್ಜಿ, ಇಂಗ್ಲಿಷ್. ಅರ್ಥ ಆಯ್ತಲ್ಲ? ಈ ಪ್ರಪಂಚ ಶಕ್ತಿ ಯಾವಾಗ ತನ್ನ ಒಳಗೆ ಬರ್ತದೋ ಆವಾಗ ಆ ಮನಸ್ಸು ತನ್ನಿಂತಾನಾಗಿ ಶುದ್ಧ ಆಗ್ತದೆ. ಹೌದು. ಈ ಪ್ರಪಂಚ ಶಕ್ತಿ ಈಗ ಇದೆ, ನಮ್ಮನ್ನು ಹೊರಗಿನಿಂದ ಕಾಪಾಡ್ತಾ ಉಂಟು, ನಮ್ಮ ಒಳಗೆ ಹೋಗ್ತಾ ಇಲ್ಲ. ಓಕೆ. ಅರ್ಥ ಆಯ್ತಲ್ವ? ಒಳಗೆ ಹೋಗ್ತಾ ಉಂಟು, ಕೆಲಸ ಮಾಡ್ತಾ ಉಂಟು. ಅರ್ಥ ಆಯ್ತಾ? ತನ್ನ ಒಳಗೆ ಉಂಟು, ಅದು ಅದರ ಕೆಲಸ ಮಾಡ್ತಾ ಉಂಟು, ಪ್ರಪಂಚ ಶಕ್ತಿ ಕೆಲಸ ಮಾಡ್ತಾನೆ ಉಂಟು. ಹೌದು. ಆದರೆ ಅದರ ಅರಿವು ಅವನಿಗಿಲ್ಲ. ಇದು ಯಾವುದರಿಂದ ಆಗ್ತಾ ಉಂಟು ಎಂಬ ಅರಿವು ಅವನಲ್ಲಿಲ್ಲ. ಮನುಷ್ಯನಿಗೆ ಆ ಅರಿವು ಯಾವಾಗ ಜಾಗೃತಿ ಆಗ್ತದೆ ಆವಾಗ ಅವ ಸ್ವಲ್ಪ ಸ್ವಲ್ಪವೇ ಶುದ್ಧ ಆಗ್ತಾ ಹೋಗ್ತಾನೆ. ಆಗ ಈ ಪ್ರಕೃತಿಗೂ, ಈ ಪರಿಸರಕ್ಕೂ, ಮನುಷ್ಯನಿಗೂ, ಮನುಷ್ಯನ ದೇಹಕ್ಕೂ, ಮನುಷ್ಯನ ಮನಸ್ಸಿಗೂ, ಮನುಷ್ಯನ ಜೀವಾತ್ಮಕ್ಕೂ, ಮನುಷ್ಯನ ಬುದ್ಧಿಗೂ ಎಷ್ಟು ಸಂಬಂಧ ಉಂಟು ಅಂತೇಳಿ ನಾವೇ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಒಳಗೆ ನಾವು ಅಧ್ಯಯನ ಮಾಡಿಕೊಳ್ಬೇಕು. ಆ ರೀತಿ ಅಧ್ಯಯನ ಮಾಡುವಾಗ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಆಗ ಪ್ರತಿಯೊಂದು ಮನೆಯಲ್ಲಿ, ಮನೆಯ ಸುತ್ತಮುತ್ತ ಒಂದು ಮನುಷ್ಯರು ಬದುಕುವ ಸ್ಥಳದಲ್ಲಿ ಒಳ್ಳೆಯ ರೀತಿಯ ಔಷಧೀಯ ಗುಣದ ಸಸಿಗಳನ್ನು, ಮರಗಳನ್ನೆಲ್ಲ ನೆಟ್ಟಿರ್ತಾರೆ ಅವರು. ಅದು ನಮ್ಮನ್ನು ಕಾಪಾಡ್ತದೆ ಅಂತೇಳಿ, ಅನೇಕ ರೀತಿಯ ಜ್ಞಾನವನ್ನು ಕೊಡ್ತದೆ ಅಂತೇಳಿ. ಅನೇಕ ರೀತಿಯ ಜ್ಞಾನವನ್ನು ಕೊಡ್ತದೆ ಪ್ರಕೃತಿಯ ನಡುವಿನಲ್ಲಿ ಒಬ್ಬ ಜೀವನ ಮಾಡ್ತಾನೆ ಅಂತ ಹೇಳಿದರೆ. ಹೌದು. ಅರ್ಥ ಆಯ್ತಾ? ಅದು ವರ್ಣಿಸಲಿಕ್ಕೆ ಅಸಾಧ್ಯವಾದ ವಿಚಾರ. ಪ್ರಕೃತಿಯ ಬಗ್ಗೆ ಮಾತಾಡಿದಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳೋದು. ಅಷ್ಟು ಸೂಕ್ಷ್ಮ ಹೋಗ್ತದೆ ಅಂತ ಹೇಳೋದು. ಎಲ್ಲವೂ ಬೇಕು ಅಂತ ಹೇಳೋದು. ಪ್ರತಿಯೊಂದು ವಿಚಾರವೂ ಬೇಕು. ಎಲ್ಲ ವಿಚಾರ ಪ್ರಕೃತಿನಲ್ಲಿದೆ, ಅದು ಮನುಷ್ಯ ಬಳಸ್ಕೋಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿಯೂ. ಮನುಷ್ಯ ಬಳಸಿಕೊಳ್ಳೋದಲ್ಲ, ಮನುಷ್ಯ ಇರುವುದೇ ಅದರಿಂದ, ಅದನ್ನು ನಾವು ತಿಳಿಬೇಕು ಅಂತ ಹೇಳೋದು. ಓಕೆ. ನೀನು ಬಳಸಿದ್ರು ಪ್ರಕೃತಿ ಕೊಟ್ಟೇ ಕೊಡ್ತದೆ ನ್ಯಾಚುರಲ್ ಆಗಿ. ಆದ ಕಾರಣ ಹೇಳೋದು ಏನು, ಪ್ರಕೃತಿ ಅಂದರೆ ಫ್ರೀ ಮೆಡಿಸನ್ ಅಂತೇಳಿ. ಫ್ರೀ ಮೆಡಿಸನ್ ಅದು. ಅದೆಷ್ಟು ಸೊಪ್ಪುಗಳುಂಟು ಅಲ್ವಾ? ಎಲ್ಲರೂ ಊಟ ಮಾಡ್ತಾರೆ ಆ ಸೊಪ್ಪನ್ನೆಲ್ಲ. ಥರದ ಸೊಪ್ಪುಗಳುಂಟು, ಅದೆಲ್ಲ ಫ್ರೀಯಾಗಿ ಸಿಗುವುದಲ್ಲ. ಅದನ್ನು ಈಗ ತಾನೇ ವ್ಯಾಪಾರ ಮಾಡೋದು ಎಲ್ಲರೂ. ಅದಂತಂದು ಇದಂತಂದು ಎಲ್ಲ ಮಾಡಿ ಕಟ್ಟಿಗಿಷ್ಟು ಅಂತ ವ್ಯಾಪಾರ ಮಾಡೋದು. ಹಿಂದಿನ ಕಾಲದಲ್ಲಿ ಆ ಗದ್ದೆ ಹತ್ರ ಹೋದರೆ, ಅಲ್ಲಿ ಹೋದರೆ, ಇಲ್ಲಿ ಹೋದರೆ ಎಲ್ಲ ಸಿಕ್ತಿತ್ತು. ಕೊಯ್ದುಕೊಂಡು ಬಂದು ಊಟ ಮಾಡ್ತಾಯಿದ್ರು. ಆರೋಗ್ಯ ಹೇಗೆ ಇತ್ತು? ಚೆನ್ನಾಗಿತ್ತು. ಅದೆಂಥ ಮೆಡಿಸನ್ ಅದು? ಅದು ಆ್ಯಕ್ಚುಲಿ ಮೆಡಿಸನ್, ಅದು ಔಷಧಿ ಅದು. ಆಗ ಮನುಷ್ಯರು ಸ್ವೀಕಾರ ಮಾಡ್ತಾರೆ ಅದನ್ನು ಅಲ್ವಾ? ಆಗ ಮನುಷ್ಯ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಇಂಥ ಸೊಪ್ಪುಗಳನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಈ ಪ್ರಪಂಚದ ಮೊದಲ ತ್ಯಾಗಿ ಯಾರು ಅಂತ ಹೇಳಿದರೆ, ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿದರೆ, ಈಗ ನಾವೆಲ್ಲ ಊಟ ಮಾಡ್ತೇವಲ್ವ, ಇದನ್ನು ಊಟ ಮಾಡ್ಬೋದು ಅಂತ ಒಬ್ಬ ಹೇಳಿದನಲ್ವ, ಅವನಿಗೆ ಪ್ರಪಂಚದ ಮೊದಲನೇ ತ್ಯಾಗಿ. ಕಾರಣ ಏನು ಅಂದರೆ, ಅವನು ಮನುಷ್ಯರ ಒಳಿತಿಗಾಗಿ, ಮಾನವದ ಕುಲದ ಒಳಿತಿಗಾಗಿ ವಿಷದ ಎಲೆಯನ್ನು ಕೂಡ ಊಟ ಮಾಡಿ ಸತ್ತು ಹೋಗಿದ್ದಾನೆ. ಓಕೆ. ಹೌದು. ಗೊತ್ತಿಲ್ಲ ಅದು ಏನು ಅಂತ ಗೊತ್ತಿಲ್ಲ. ಅದು ತುಳಸಿಯ, ಅಲ್ಲ ವಿಷವ, ಅಲ್ಲ ಬಿಲ್ಪತ್ರೆಯ, ಅಲ್ಲ ಬೇವಿನ ಎಲೆಯ, ಅದು ಯಾವ ಎಲೆ ಅಂತ ಗೊತ್ತಿಲ್ಲ ಅವನಿಗೆ. ಆಗ ಮನುಷ್ಯ ಉದ್ಧಾರ ಆಗಬೇಕು ಅಂತೇಳಿ ಮೊದಲು ಇದನ್ನೆಲ್ಲ ಟೆಸ್ಟ್ ಮಾಡಿ ಸತ್ತು ಹೋದವರಿದ್ದಾರಲ್ವ, ಅವರು ನಿಜವಾಗಿ ಮನುಷ್ಯದ ಕುಲವನ್ನು ಕಾಪಾಡಿದವರು. ತಾನು ಸತ್ತರೂ ಪರವಾಗಿಲ್ಲ, ಇದು 10 ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ. ಹೌದು. ಅರ್ಥ ಆಗ್ತಾ ಹೇಳೋದು? ಹೌದು. ಹಾಗಾದರೆ ಎಂಥ ಒಂದು ಮನಸ್ಸಿರಬೇಕು ಅವನಿಗೆ, ಎಂಥ ಒಂದು ಜ್ಞಾನ ಇರಬೇಕು, ಎಂಥ ಒಂದು ಧೈರ್ಯ ಇರಬೇಕು. ಅವ ಏನಾರು ಆಸೆ ಪಟ್ನ?
ನಾನು ಸಾಯ್ತೇನೆ ಅಂತ ಗೊತ್ತಿದ್ದಾನೆ ಈ ವಿಷಯಕ್ಕೆ ಹಿಡ್ದವ, ಇದು 10 ಜನರಕ್ಕೆ ಉಪಕಾರ ಆಗಲಿ ಅಂತೇಳಿ. ಹಾಂ, ಹೌದಲ್ವಾ? ಯಾವ್ಯಾವ 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 ರೀತಿಯಲ್ಲಿ ಕಲ್ತ, ಪ್ರಾಣಿ ಪಕ್ಷಿಗಳಿಂದ ಕಲ್ತ. ಹಾಂ, ಒಂದೊಂದು ಆಡು ಹೋಗಿ ಯಾವುದನ್ನು ಊಟ ಮಾಡ್ತದೆ, ಇದು ಊಟ ಮಾಡಿದರೆ ಏನಾಗ್ತದೆ. ಹಾಂ, ಆ ಒಂದು ಆನೆ ಯಾವುದನ್ನು ಊಟ ಮಾಡ್ತದೆ, ಈ ಆನೆ ಊಟ ಮಾಡಿದ ಕಾರಣ ಆನೆಗೆ ಏನಾಗ್ತದೆ, ಒಂದು ಹುಲಿ ಏನನ್ನು ಊಟ ಮಾಡ್ತದೆ, ಇದೆಲ್ಲ ಮನುಷ್ಯ ನೋಡಿದ ಮೊದಲ ಆದಿಕಾಲದಲ್ಲಿ ಹೇಳುದು. ಅಲ್ಲಿಂದ ಒಂದೊಂದೇ ಕಲ್ತುಕೊಂಡು ಬಂದ. ಆ ಕಲಿಯುವ ಸಮಯದಲ್ಲಿ ಅವನಿಗೆ ತಿಳಿಯದಿದ್ದಂಥ ಎಷ್ಟೋ ಮೂಲಿಗೆಯನ್ನು ಊಟ ಮಾಡಿ ಸತ್ತಿರ್ಬೋದಲ್ಲ. ಹಾಂ, ಆಗ ಹೋಗುವಾಗ ಹೇಗೆ ಹೋದವ? ಒಬ್ಬನೇ ಹೋಗಲಿಲ್ಲ, ಇನ್ನೊಬ್ಬನನ್ನು ಕರ್ಕೊಂಡು ಹೋದ. ನಾನು ಊಟ ಮಾಡ್ತೇನಪ್ಪ ಇದನ್ನು, ಈಗ ನಾನು ಸತ್ತರೆ ನನಗೇಂತ ಗೊತ್ತಿಲ್ಲ, ಇದರ ಪರಿಚಯ ಇಲ್ಲ, ಸತ್ತರೆ ಇದನ್ನು ಯಾರು ಮುಟ್ಟುದು ಬೇಡ. ಅರ್ಥ ಆಗ್ತಾ ಹೇಳುದು? ಇದೆಲ್ಲ ಮನುಷ್ಯನ ಜನ್ಮದ ಸಾರ್ಥಕತೆ. ಮನುಷ್ಯ ಜನ್ಮ ಈ ಪ್ರಪಂಚಕ್ಕೆ ಕೊಡುವ ಉಡುಗೊರೆ. ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗೋದು ಬೆಟ್ಟದಷ್ಟುಂಟು ಅಂತೇಳಿ, ತನ್ನಿಂದಾಗಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತೇಳುವ ಅವ ಮನುಷ್ಯ. ಈಗ ಮನುಷ್ಯ ಅಲ್ಲ, ಈಗ ಮಾನವ. ಆಸೆ 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 ಆಸೆ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು, ಎಲ್ಲ ಆಸೆ ಪಟ್ಟಾಗೆ ಜನ್ಮಗಳು ಕೂಡ ಹೆಚ್ಚುತ್ತಾ ಹೋಗ್ತದೆ. ಮುಂದೆ ಒಂದು ದಿನ ಯಾವ್ಯಾವ ರೀತಿಯಲ್ಲಿ ನಾವು ಜೀವನ ಮಾಡುವಾಗ ಅರ್ಥ ಆಯ್ತಲ್ಲ, ಒಂದು ಗಾಳಿ ಸಿಗುವುದಿಲ್ಲ, ನೀರು ಸಿಗುವುದಿಲ್ಲ, ಊಟ ಸಿಗುವುದಿಲ್ಲ, ಅನ್ನ ಸಿಗುವುದಿಲ್ಲ, ಎಲ್ಲದಕ್ಕೂ ದರಿದ್ರ ಆಗ್ತದೆ ಅಂತ ಹೇಳೋದು, ಎಲ್ಲದಕ್ಕೂ ಕಷ್ಟ ಆಗ್ತದೆ ಅಂತ ಹೇಳೋದು. ಆಗ ನಮಗೆ ಮನುಷ್ಯ ಜನ್ಮ ಬೇಕಾ? ಅಂತ ಕೇಳುದು ನಾನು. ಆಗ ನಾವು ಜನ್ಮ ತೆಗೆದು ಬರಬೇಕಾ? ಆದ ಕಾರಣ ಬೇಗ ನಮ್ಮ ಆಸೆಯನ್ನು ಮುಗಿಸಿ ಈ ಮನುಷ್ಯ ಜನ್ಮದಿಂದ ಯಾವುದೋ ಒಂದು ಎತ್ತರದ ಸ್ಥಿತಿಗೆ ಹೋಗುವುದು ಒಳ್ಳೆಯದು. ಈಗ ನಾವು ಪ್ರೆಸೆಂಟ್ ಬದುಕ್ತಾ ಇದ್ದೇವೆ ಅಲ್ವಾ? ಸ್ವಲ್ಪ ವರ್ಷಗಳ ಹಿಂದೆ ಬದುಕಿದ್ರು, ಅರ್ಥ ಆಯ್ತಾ? ಒಂದು 300-400 ವರ್ಷದ ಹಿಂದೆ ಬದುಕಿದ್ರು. ಅವರ ಸ್ಥಿತಿಗೂ ನಮ್ಮ ಸ್ಥಿತಿಗೂ ನೋಡುವಾಗ ಅವರು ಈಗ ಇರ್ತಿದ್ರೆ ಹೇಳ್ತಿದ್ರು, ಈ ಮನುಷ್ಯ ಜನ್ಮ ಬೇಡಪ್ಪ ಅಂತ. ಈ ಮನುಷ್ಯ ಜನ್ಮವೇ ಬೇಡ, ನಾವೆಷ್ಟು ಚೆನ್ನಾಗಿದ್ದೆವು, ಯಾವ ರೀತಿ ಜೀವನ ಮಾಡಿದೆವು. ಅಯ್ಯೋ, ಈಗ ಎಲ್ಲಿ ನೋಡಿದ್ರು ಭಯದಿಂದ ಬದುಕಬೇಕು. ಇವತ್ತಿನ ಸ್ಥಿತಿ ಹೇಗೆ? ಎಲ್ಲರೂ ಭಯದಿಂದ ಬದುಕುವುದು ಅಲ್ವಾ? ಸತ್ಯ ಆಲೋಚನೆ ಮಾಡಿ. ಇವತ್ತು ಎಲ್ಲರಿಗೂ ಭಯವೇ. ಯಾರು ನನ್ನನ್ನು ನೋಡ್ತಾನೆ, ಯಾರು ನನ್ನ ಹಿಂಬಾಲಿಸ್ತಾನೆ, ಹೇಗೆ ನೋಡ್ತಾನೆ, ಎಲ್ಲಿ ಕ್ಯಾಮರಾ ಇಟ್ಟಿದ್ದಾನೆ, ಎಲ್ಲಿ ಎಂತ ಇಟ್ಟಿದ್ದಾನೆ, ಯಾರು ರೆಕಾರ್ಡು ಮಾಡ್ತಾನೆ. ಇವತ್ತಿನ ಸ್ಥಿತಿ ಹಾಗೆ ಅಲ್ವ? ನೀರು ಕುಡಿಲಿಕ್ಕೆ ಕೂಡ ಭಯವೇ. ಪ್ರತಿಯೊಂದು ವಿಚಾರಕ್ಕೂ ಭಯವೇ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಭಯವೇ. ಯಾಕೆ ಅಂತ ಹೇಳಿದರೆ, ಇವತ್ತು ಒಂದು ಮನುಷ್ಯನಿಗೆ ಇನ್ನೊಂದು ಮನುಷ್ಯನ ಮೇಲೆ ನಂಬಿಕೆ ಇಲ್ಲ. ಹೇಗೆ ಹೇಳುವುದು ಇವನ ಹತ್ರ? ನಾಳೆ ಇನ್ನೊಬ್ಬನ ಹತ್ರ ಹೇಳಿದ್ರಿ ಈಗ ಅಷ್ಟು ಭಯದಲ್ಲಿ ಜೀವನ ಮಾಡ್ತಾ ಇರೋದು. ವಿಜ್ಞಾನ ಬೆಳೀತಾ ಉಂಟು, ಫಾಸ್ಟ್ ಅಂತ ಹೇಳ್ತಾ ಇದ್ದೇವೆ. ನಾವು ದಾಸರಾಗಿ ಭಯದಲ್ಲಿ ನಮಗೆ ಅರಿವಿಲ್ಲದಂತೆ ನಾವು ಗುಲಾಮಗಿರಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ನಾವು ಸ್ವತಂತ್ರವಾಗಿ ತೃಪ್ತಿಯಿಂದ, ಆತ್ಮತೃಪ್ತಿಯಿಂದ, ಸಂತೋಷದಿಂದ ನಾವು ಜೀವನ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಈ ಪ್ರಕೃತಿಯಿಂದ ದೂರ ಆದ ಕಾರಣ, ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಎಲ್ಲವನ್ನು ಕಂಡಿಡಿದ ಕಾರಣ. ಇದೆಲ್ಲ ನಮ್ಮ ಋಷಿಮುನಿಗಳಿಗೆ ಆವತ್ತೇ ಗೊತ್ತಿತ್ತು, ಎಷ್ಟೋ ವರ್ಷಗಳಿಂದ ಗೊತ್ತಿತ್ತು. ಅವ್ರು ಹೇಳಿಲ್ಲ, ಮುಚ್ಚಿಟ್ಟದನ್ನು ಇವರು ಪುನಃ ಹೋಗಿ ಹುಡುಕಿದ್ರು, ಯಾವುದ್ಯಾವುದೋ ರೀತಿಯಲ್ಲಿ ರಿಸರ್ಚ್ ಅಂತೇಳಿ, ನೋಡು ಏನಾಗ್ತದೆ ಅಂತೇಳಿ ಅಲ್ವಾ? ಏನಾಗುದೆಂಥದ್ದು? ವಿನಾಶದ ಹತ್ರ ಹೋಗ್ತಾ ಉಂಟು. ವಿನಾಶ ಆಗಲೇಬೇಕಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಜನಸಂಖ್ಯೆ ಅಳೆದು ಹೋಗಲೇಬೇಕಲ್ಲ. ಹೌದು. ಆಗ ಒಂದು ಸ್ಥಿತಿ ಸಿಗುವುದು, ಸತ್ಯದ ಸ್ಥಿತಿ ಸಿಗುವುದು, ಸತ್ಯವಂತರ ಯಾರು ಅಂತ ಗೊತ್ತಾಗುವುದು. ಈಗ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ಸಾಯ್ತಾ ಇರೋದು, ಅರ್ಥ ಆಯ್ತಲ್ವ? ಸ್ವಲ್ಪ ವರ್ಷಗಳು ಕಳೆದ್ರೆ ಒಂದೊಂದು ಮನೆಯಲ್ಲಿ ಬೆಳಿಗ್ಗೆ ಒಬ್ಬ ಸತ್ತರೆ ಸಾಯಂಕಾಲ ಒಬ್ಬ ಸಾಯ್ತಾನೆ, ಮಧ್ಯಾಹ್ನ ಒಬ್ಬ ಸಾಯ್ತಾನೆ. ಅಂಥ ಸ್ಥಿತಿ ಬರ್ಬೋದು ಅಂತ ಹೇಳೋದು. ಪಟ ಅಂತ ಹೋಗ್ಬೋದು. ಅಂಥ ವಿಷ ಅನಿಲಗಳೆಲ್ಲ ಈ ಮನುಷ್ಯನ ಈ ರಿಸರ್ಚಿಂದಾಗಿ, ಈ ಮನುಷ್ಯನ ಎಂತ ಹೇಳೋದು ಅತಿಯಾದ ಬುದ್ಧಿಯಿಂದಾಗಿ, ಅರ್ಥ ಆಯ್ತಾ? ಅಂಥ ವಿಚಾರಗಳೆಲ್ಲ ಈ ಪ್ರಕೃತಿಯಲ್ಲಿ ವಿಷ ಅನಿಲಗಳಾಗ್ಲಿಕ್ಕೆ ಉಂಟು ಅಂತ ಹೇಳುದು. ಅಷ್ಟು ಸುಲಭ ಇಲ್ಲ.
ಎತ್ತರ ಗುಡ್ಡಕ್ಕೆ ಹೋಗ್ಬೇಕು, ಪರ್ವತಕ್ಕೆ. ಅಲ್ಲಿ ಹೋಗಿ ನೀವು ಸ್ವಲ್ಪ ಶ್ವಾಸವನ್ನು ತೆಗೆದು ನೋಡಬೇಕು. ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ, ಶ್ವಾಸದ ಬೆಲೆ ಎಷ್ಟು ಅಂತ ಗೊತ್ತಾಗೋದಾಗ, ಈ ಪ್ರಕೃತಿಯ ಸಹಾಯ ಎಷ್ಟು ಅಂತ ಗೊತ್ತಾಗೋದಾಗ. ಒಂದು ಗುಂಡಿ ತುಂಬ ಡೆಪ್ತ್ ಇರುವ ಒಂದು ಬಾವಿಗಳಿದ್ದು ನೋಡಬೇಕು. ಆಗ ಗೊತ್ತಾಗ್ತದೆ ನಿಮಗೆ ಶ್ವಾಸ ಬಿಡುವಾಗ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ. ಅರ್ಥ ಆಗ್ತದ? ಒಂದು ಗುಹೆಯೊಳಗೆ ಕೂತು ನೋಡಬೇಕು. ಒಂದು ಗುಹೆ, ಆ ಗುಹೆ ಸ್ವಲ್ಪ ಡೆಪ್ತ್ ಇರಬೇಕು. ಆ ಗುಹೆ ಒಳಗೆ ಕೂತು ನೋಡಬೇಕು. ಒಳಗೆ ಹೋಗ್ತಾ 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 ಉಸಿರು ಕಟ್ತದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಆ ಭಯದಲ್ಲೇ ಹಿಂದೆ ಬಂದು ಬಿಡ್ತಾರೆ. ಅಲ್ಲಲ್ಲಿರೋದು ವಿಷಗಾಳಿ. ಇಂಥ ವಿಷಗಾಳಿಗಳು ಇನ್ನು ಹೊರಗೆ ಬರ್ತದೆ ಅಂತ ಹೇಳೋದು, ಯಾವುದ್ಯಾವುದೋ ರೀತಿಯಲ್ಲಿ ಮನುಷ್ಯನ ರಿಸರ್ಚಿಂದ, ಮನುಷ್ಯನ ಅತಿಯಾದ ಬುದ್ಧಿಯಿಂದ. ಆಗ ಯಾವ ರೀತಿ ಸಾಯ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸೂಕ್ಷ್ಮವಾದ ವಿಚಾರ. ಇದೆಲ್ಲ ನಾವು ಹೇಳಲಿಲ್ಲ, ಹಿರಿಯರೆಲ್ಲ ಕಾಲಜ್ಞಾನದಲ್ಲಿ ತಿಳಿದವರಲ್ಲಿ ಹೇಳಿದಂಥ ವಿಚಾರ ಇದೆಲ್ಲ. ನಾವು ನಂಬುತ್ತೇವೆ, ಆದ ಕಾರಣ ನಿಮಗೆ ಹೇಳ್ತೇವೆ ಅಷ್ಟೇ, ಬೇರೆ ಅನ್ನಲ್ಲ. ನೀವು ನಂಬಿ ನಂಬದಿರಿ, ನಿಮಗೆ ಬಿಟ್ಟ ವಿಚಾರ. ಉಪದೇಶ ಅಂದರೆ ಏನು? ಆದೇಶ ಅಂದರೆ ಏನು? ಉಪದೇಶ ಅಂದರೆ ಒಂದು ಸಲಹೆ. ನಾನು ಹೇಳ್ತಾ ಇದ್ದೇನೆ, ಬೇಕಾದರೆ ಮಾಡು, ಇಲ್ಲರೆ ಬಿಡು, ನನಗೇನಿಲ್ಲ. ಉಪದೇಶ ಮಾಡುವ ಸಂತ, ಒಬ್ಬ ಸಾಧು, ಒಬ್ಬ ಯೋಗಿ, ಒಬ್ಬ ಋಷಿ, ಒಬ್ಬ ಮುನಿ. ಇದು ಸತ್ಯ ವಿಚಾರಪ್ಪ, ನನ್ನ ಅನುಭವ ಹೀಗೆ ಉಂಟು, ಇದು ಒಂದು ದಿನ ನಿಮಗೆ ಉಪಕಾರಕ್ಕೆ ಬರ್ಬೋದು ಎಂಬ ವಿಚಾರವನ್ನು ಹೇಳೋದು ಉಪದೇಶ. ಅಲ್ಲಿ ಬಲವಂತ ಇಲ್ಲ, ಬೇಕಾದ್ರೆ ತಗೊಳ್ಬೋದು, ಇಲ್ಲರೆ ಬಿಡ್ಬೋದು. ಆದೇಶ ಅಂತ ಹೇಳಿದರೆ ಆರ್ಡರ್, ಅದು ರಾಜ ಮಾಡೋದು. ಅರ್ಥ ಆಯ್ತಲ್ಲ? ತರಬೇಕು, ತರಲೇಬೇಕು, ಮಾಡಬೇಕು, ಮಾಡಲೇಬೇಕು. ಇಲ್ಲಿ ವ್ಯತ್ಯಾಸ ಉಂಟಲ್ವ ಉಪದೇಶಕ್ಕೆ ಮತ್ತು ಆದೇಶಕ್ಕೆ? ಅದು ಆರ್ಡರ್. ಉಪದೇಶ ಆರ್ಡರ್ ಅಲ್ಲ. ಉಪದೇಶ ಒಂದು ಸಲಹೆ. ಆ ಸಲಹೆ ಕೊಡೋದು ಯಾಕೆ ಬೇಕಾಗಿ? ಒಂದು ಪ್ರೀತಿಗೆ ಬೇಕಾಗಿ, ಪ್ರೀತಿಯಿಂದ. ಪಾಪ ಇವ ನಾಳೆ ಕಷ್ಟ ಬರೋದು ಬೇಡ, ಇವ ಒಳ್ಳೆಯದೇ ಆಗಲಿ, ಒಂದು ಕರುಣೆಯಿಂದ ಕೊಡೋದು ಉಪದೇಶ. ಉಪದೇಶ ಯಾವತ್ತು ಅಹಂಕಾರದಿಂದ ಕೊಡೋದಲ್ಲ. ಉಪದೇಶ ನಾನು ಅಂತ ತಿಳಿದು ಕೊಡೋದಲ್ಲ. ಉಪದೇಶ ಕೊಡೋದು ಕರುಣೆಯಿಂದ ಕೊಡೋದು. ಈ ದಾರಿಯಲ್ಲಿ ಬರ್ತಾ ಇದ್ದಾನೆ, ಇನ್ನೂ ಸ್ವಲ್ಪ ಎತ್ತರಕ್ಕೆ ಇವ ಹೋಗಲಿ ಅಂತ ಹೇಳೋ ಒಂದು ವಿಷಯಕ್ಕೆ ಬೇಕಾಗಿ ಉಪದೇಶ ಕೊಡೋದು. ಅರ್ಥ ಆಗ್ತಾ ಹೇಳೋದು? ಹೌದು. ಆ ಸ್ವೀಕರಿಸೋದು ಬಿಡೋದು ಅವರವರಿಗೆ ಬಿಟ್ಟ ವಿಚಾರ, ನಮಗೆ ಬಿಟ್ಟ ವಿಚಾರ ಅಲ್ಲ. ಒಂದು ಪ್ರಕೃತಿಯಿಂದಾಗಿ ಎಷ್ಟೆಲ್ಲ ಮಾತು ಬಂತು. ಇಷ್ಟೆಲ್ಲ ಮಾತಾಡಬೇಕಾದ್ರೆ ಪ್ರಕೃತಿ ಸಹಾಯ ಮಾಡಿದ್ರೆ ಮಾತಾಡ್ಲಿಕ್ಕೆ ಆಗ್ತದ? ಪರಿಸರ ಸಹಾಯ ಮಾಡಿದ್ರೆ ಮಾತಾಡ್ಲಿಕ್ಕೆ ಆಗ್ತದ? ಓಕೆ, ಈ ಪರಿಸರ ಸಹಾಯ ಮಾಡಿದ್ರೆ ಮಾತಾಡ್ಲಿಕ್ಕೆ ಆಗ್ತದ ಅಂತ ಕೇಳೋದು ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಶಬ್ದವೇ ಹೊರಗೆ ಬರಲಿಕ್ಕಿಲ್ಲ. ಹೌದು, ಅಷ್ಟೊಂದು ಶಕ್ತಿ ಇದೆಯಲ್ಲ ಪ್ರಕೃತಿಗೆ. ಆದ ಕಾರಣ ಹೇಳಿದ್ದು ಭಗವಂತ ಅದು ದೇವರಿಗೆ ಸಮಾನ, ದೇವರೇ, ಅದರಲ್ಲೇ ಎಲ್ಲ ವಿಚಾರಗಳು ಉಂಟು. ಅರ್ಥ ಆಗ್ತಾ ಹೇಳುದು? ಪ್ರತಿಯೊಂದು ಅಣುವಿನಲ್ಲಿ ಕೂಡ ಆ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ ಹಿರಿಯರು, ಋಷಿಮುನಿಗಳು ಅಲ್ವಾ? ಹೌದು. ಆಗಿರುವಾಗ ಅಷ್ಟೊಂದು ಶಕ್ತಿ ಉಂಟಾ ಅಂತ ಕೇಳಿದರೆ ಅದೇ ಶಕ್ತಿ. ಆ ಶಕ್ತಿಯಿಂದಾಗಿ ನಾವಿರೋದು. ಆಗ ಆ ಶಕ್ತಿಯಿಂದಾಗಿ ನಾವಿರುವಾಗ ನಾವು ಹೇಗಿರಬೇಕು ಹಾಗಿದ್ದರೆ ಒಳ್ಳೆಯದು. ಆ ಶಕ್ತಿಗೆ ಶರಣಾಗತಿಯಾಗಿ, ಆ ಶಕ್ತಿಯನ್ನು ಪೂಜಿಸಿಕೊಂಡು, ಆ ಶಕ್ತಿಯನ್ನು ಗೌರವಿಸಿಕೊಂಡು, ಆ ಶಕ್ತಿಯನ್ನು ಇನ್ನಷ್ಟು ಬೆಳೆಸುತ್ತಾ, ಇನ್ನಷ್ಟು ಶುದ್ಧಿ ಮಾಡ್ತಾ, ಶುದ್ಧಿ ಆಗ್ತಾ ಹೋಗ್ತದಾಗ ಆ ಶಕ್ತಿಯನ್ನು ನಾವು ಬೆಳೆಸಿದಾಗೆ ನಮ್ಮ ಒಳಗಿನ ಶಕ್ತಿ ಕೂಡ ಜಾಗೃತ ಆಗ್ತದೆ ಅಂತ ಹೇಳೋದು. ನೀನು ಹೊರಗೆ ಎಷ್ಟು ಪ್ರಕೃತಿ ಜೊತೆ ಬೆರೀತೀಯೋ ಅಷ್ಟರ ಮಟ್ಟಿಗೆ ನಿನ್ನ ಒಳಗೆ ಶಕ್ತಿಗಳು ಜಾಗೃತಿ ಆಗ್ತಾ ಹೋಗ್ತದೆ. ಶಕ್ತಿ ಎಲ್ಲರೊಳಗೂ ಉಂಟು. ಆ ಪಂಚಭೂತ ನಮ್ಮ ಒಳಗೂ ಉಂಟು, ಹೊರಗೂ ಉಂಟು. ಹೊರಗಿರುವ ಪಂಚಭೂತಗಳಿಗೆ ನೀನು ಏನು ಮಾಡ್ತೀಯೋ, ಏನನ್ನು ಕೊಡ್ತೀಯೋ ಅದೇ ನಿನಗೆ ಒಳಗೆ ಜಾಗೃತಿ ಆಗ್ತಾ ಹೋಗ್ತದೆ, ಸೂಕ್ಷ್ಮವಾಗ್ತಾ ಹೋಗ್ತದೆ. ಅರ್ಥ ಆಯ್ತಲ್ಲ? ಈಗ ಪ್ರಕೃತಿಯನ್ನು ಬಿಟ್ಟು ಯಾರಿಲ್ಲ, ಯಾವ ಜೀವರಾಶಿಗಳಿಲ್ಲ. ಪ್ರತಿಯೊಬ್ಬನು ಪ್ರಕೃತಿಯನ್ನು ಪೂಜಿಸಬೇಕು, ಪ್ರತಿಯೊಬ್ಬನು ಪ್ರಕೃತಿಗೆ ಶರಣಾಗಲೇಬೇಕು. ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ಒಂದು ದಿನ, ಇವತ್ತೊಂದು ದಿನ ಗಿಡ ನೆಟ್ಟು, ಇವತ್ತೊಂದು ದಿನ ಸಸಿ ನೆಟ್ಟು, ಅದಕ್ಕೆ ನೀರು ಹಾಕಿ, ಫೋಟೋ ತೆಗೆದು ವಿಶ್ವ ಪರಿಸರ ದಿನಾಚರಣೆ ಮಾಡ್ತೇನೆ ಅಂತ ಹೇಳಿ ಅಲ್ವಾ? ಹೌದು. ಪೇಪರಲ್ಲಿ ಫೋಟೋ ಹಾಕಿ, ಅದು ಹಾಕಿ, ಇದು ಹಾಕಿ ಎಲ್ಲ ಮಾಡ್ತಾರೆ. ಏನು ಪ್ರಯೋಜನ? ಒಬ್ಬ ರೋಡಿನಲ್ಲಿ ಹೋಗ್ತಾನೆ, ಒಬ್ಬ ವೆಹಿಕಲಲ್ಲಿ,
ಅರ್ಥ ಆಗ್ತಾ ಹೇಳೋದು? ಎಷ್ಟೋ ಮರಗಳು ಕಣ್ಣಿಗೆ ಕಾಣ್ತದೆ, ಎಷ್ಟೋ ಸಸಿಗಳು ಕಣ್ಣಿಗೆ ಕಾಣ್ತದೆ. ಇವನು ಹೋಗುವಾಗ ಒಂದು ಕ್ಯಾನ್ ನೀರು ಹಿಡ್ಕೊಂಡು ಹೋದರೆ ಅದಕ್ಕೆ ಹಾಕ್ಕೊಂಡು ಹೋಗ್ಬೋದು. ಯಾರಾದ್ರು ಮಾಡ್ತಾರೆ ಹಾಗೆ? ಮಾಡೋದಿಲ್ಲ. ಆದ ಕಾರಣ ಕೆಲವೆಲ್ಲ ಸಸಿಗಳಿಗೆ ಭಗವಂತ ಈ ಮಳೆಗಾಲದ ನೀರಿನಲ್ಲೇ ವರ್ಷ ಪೂರ್ತಿ ನೋಡಿಕೊಳ್ತಾರೆ. ಈ ಮನುಷ್ಯರನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತೇಳಿ. ಈ ಪ್ರಕೃತಿ ಚೆನ್ನಾಗಿರಬೇಕು, ಈ ಪ್ರಕೃತಿಗೆ ಏನೆಲ್ಲ ಬೇಕು ಅದೆಲ್ಲ ಭಗವಂತ ಆಟೋಮೆಟಿಕ್ಗೆ ಕೊಟ್ಟಿದ್ದಾನೆ. ಕೆಲವೆಲ್ಲ ಸಸಿಗಳು ಹಾಕಿದರೆ ಸಾಕು, ಕೆಲವೆಲ್ಲ ಬೀಜಗಳೆಲ್ಲ ಅದು ತನ್ನಿಂದ ತಾನಾಗೆ ಅದು ಚಿಗುರು ಹೊಡಿತದೆ. ಏನು ರಾಜೇಗೌಡ್ರೆ, ವ್ಯವಸಾಯ ಅಲ್ವಾ ನೀವು? ಹಾಂ, ಇಲ್ಲದ್ರೆ ಹೇಗೆ ಇದೆಲ್ಲ ಬರೋದು? ಈ ಹುಲ್ಲುಗಳು ಅದೆಲ್ಲ ಹೇಗೆ ಬರೋದು? ನೀರು ಹಾಕ್ತೇವ ನಾವು? ಹಾಂ, ಬೆಳೆಸ್ತೇವ? ಯಾವುದ್ಯಾವುದೋ ರೀತಿಯಲ್ಲಿ ಬೆಳಿತೇವೆ ಆಟೋಮೆಟಿಕ್ಕಾಗಿ. ಆಗ ಶಕ್ತಿ ಇದ್ದ ಕಾರಣದಾನೆ ಅದಕ್ಕೆ. ಹಾಂ, ಅದೇ ಮನುಷ್ಯ ನೀರು ಹಾಕಿದರೆ ಇದ್ದ ಸಸಿ ಕೂಡ ಹಾಳಾಗ್ತದೆ, ಇದ್ದ ಸಸಿ ಕೂಡ ಕೆಟ್ಟೋಗ್ತದೆ. ಎಷ್ಟು ಕರ್ಮ ಇರಬೇಕು ಮನುಷ್ಯನಲ್ಲಿ ಹಾಗಾದರೆ? ಹಾಂ, ಎಷ್ಟು ನೆಗೆಟಿವ್ ಥಾಟ್ಸ್ ಇರಬೇಕು, ಎಷ್ಟು ಕಲ್ಮಶ ಇರಬೇಕು ಅಲ್ವಾ? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡುವಾಗ ನಮಗೆ ಅರ್ಥ ಆಗ್ತದೆ ಪ್ರಕೃತಿ ಅಂದರೆ ಏನು, ಈ ಪರಿಸರ ದಿನಾಚರಣೆ ಅಂದರೆ ಏನು ಅಂತೇಳಿ. ಇದನ್ನು ಪ್ರತಿಯೊಬ್ಬರು ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ತೆಗೆದುಕೊಂಡು ಕೂಡಿದಷ್ಟು ಮಟ್ಟಿಗೆ ಪ್ರಕೃತಿ ಜೊತೆ ಜೀವನ ಮಾಡಲಿಕ್ಕೆ ಕಲಿಬೇಕು. ಪ್ರಕೃತಿ ಜೊತೆ ಜೀವನ ಮಾಡಬೇಕು, ಪ್ರಕೃತಿಯನ್ನು ಬೆಳೆಸಬೇಕು. ಪ್ರಕೃತಿಯನ್ನು ಬೆಳೆಸ್ತಾ 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 ಹುಟ್ಟುವ ಮಕ್ಕಳೆಲ್ಲ ಭಾಳ ಶಕ್ತಿಶಾಲಿಯಾಗಿ ಒಳ್ಳೆ ಜ್ಞಾನವಂತರಾಗಿ ಹುಟ್ಟುತ್ತಾರೆ ಅಂತೇಳಿ. ಗೊತ್ತಾಯ್ತು ಹೇಳೋದು? ಇನ್ನೆಂತ ಬೇಕು ಪರಿಸರ ದಿನಾಚರಣೆಯ ಬಗ್ಗೆ? ಓಕೆ, ಮುಂದೆ ಮಾತಾಡಿಕೊಂಡಿರಬೇಕು. ಸದ್ಯದ ಮಟ್ಟಿಗೆ ಸಾಕು. ಅರ್ಥಾಯ್ತಲ್ಲ? ಶುಭವಾಗಲಿ. ತಿರುಚಿತ್ತಂಬಲಂ. ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.